ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞರಾಗಿದ್ದೀವಿ. ನಾವು ಕಳೆದ ಅನೇಕ ದಿನಗಳಿಂದ ನಮ್ಮ ಸಹೋದರು ಬರೆದಂತ 5ನೇ ವಾಲ್ಯೂಮ್ ಅದರಲ್ಲಿ ಚಾಪ್ಟರ್ 8 ನಾವು ಓದ್ತಾ ಬರ್ತಾ ಇದ್ರಿ, ಪವಿತ್ರ ಆತ್ಮನ ಬಗ್ಗೆ. ಸೊ ನಾವು ಅನೇಕ ವಿಚಾರಗಳನ್ನ ಓದಿದ್ರಿ, ಯಾವ ರೀತಿ ಪವಿತ್ರ ಆತ್ಮ ನಿಮ್ಮ ಸಕಲ ಸತ್ಯಕ್ಕೆ ನಡೆಸ್ತಾನೆ ಅಂತ ಅಂದ್ಬಿಟ್ಟು. ಸೊ ಈ ವಾರ ನಾವು ಅದಂಗೆ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 205, ಕನ್ನಡದಲ್ಲಿ ಬಂದ್ಬಿಟ್ಟು ಪೇಜ್ ನಂಬರ್ 126 ಅದರಲ್ಲಿ ಓದೋಣ. ಯಾರೋ ಸಹೋದರ ಸಹೋದರಿಗಳು ಯಾರೋ ಓದಂಗಿದ್ರೆ ಕೈಗಳೆತ್ತರೆ ಅವ್ರಿಗೆ ಅವಕಾಶಗಳು ಕೊಡೋಕ್ಕೆ ಅನುಕೂಲ ಆಗ್ಬೋದು. ಸತ್ಯದ ಜ್ಞಾನವು ದೇವರ ವಾಕ್ಯದ ಜ್ಞಾನವು ಮುಖ್ಯವಾದುದಾದರೂ ಸತ್ಯದ ಆತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ಅಗತ್ಯವಾದರೂ, ಪರಂತು ಒಬ್ಬರಲ್ಲಿ ದೇವರ ವಾಕ್ಯದ ಆತ್ಮವು ಇಲ್ಲದೆ ಕೇವಲ ಅದರ ಹೆಚ್ಚಾದ ಜ್ಞಾನವು ಇರಬಹುದೆಂದು ಎಚ್ಚರ ನೀಡುವುದು ಯಥೋಚಿತವೆಂದು ನಾವು ನೆನೆಸುತ್ತೇವೆ. ಸತ್ಯದ ಆತ್ಮನನ್ನು ಪಡಕೊಳ್ಳಬೇಕಾದಲ್ಲಿ ಹೃದಯದಲ್ಲಿ ಸತ್ಯದೊಂದಿಗಿನ ಸಾಮರಸ್ಯಕ್ಕೆ ದೇವರ ವಾಕ್ಯಗಳಲ್ಲಿ ತಿಳಿಸಿರುವ ಆತನ ಚಿತ್ತದೊಂದಿಗೆ ಮಾನಸಿಕ ಒಪ್ಪಿಗೆ ಮತ್ತು ಸಹಕಾರಕ್ಕೆ ಬರಬೇಕಾಗುತ್ತದೆ. ಈ ಷರತ್ತನ್ನು ಒಂದು ರೀತಿಯಲ್ಲಿ ಮಾತ್ರವೇ ಸಾಧಿಸಲು ಸಾಧ್ಯ. ಮೊದಲಿಗೆ ನಮ್ಮ ಕರ್ತನು, ರಕ್ಷಕನು, ನೀತಿ ನಿರ್ಣಯಿಸುವವನೂ ಆದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬೇಕು. ಮತ್ತು ಎರಡನೆಯದಾಗಿ, ನಮ್ಮನ್ನು ಯಾವ ರೀತಿಯಲ್ಲಿಯೂ ಕಾದಿರಿಸಿಕೊಳ್ಳದೆ ಆತನಿಗೆ ಪ್ರತಿಷ್ಠೆಪಡಿಸಿಕೊಂಡು ಆತನನ್ನು ತಿಳುಕೊಳ್ಳಲು ಮತ್ತು ಆತನ ಚಿತ್ತವನ್ನು ನೆರವೇರಿಸಲು ಬಯಸಬೇಕು. ಥ್ಯಾಂಕ್ ಯು. ಸದ್ಯ ನೋಡ್ಬೇಕಾದ್ರೆ ಏನಪ್ಪ ಅಂದರೆ, ಪವಿತ್ರಾತ್ಮ ಏನ್ರಿ ಎಲ್ಲರಿಗೂ ದೇವ್ರ ಮಕ್ಳಿಗೆ ಕೊಟ್ಟಿರ್ತಾರೆ. ಆದರೆ ಏನ್ರಿ ಜ್ಞಾನ ಇದ್ದು ಪವಿತ್ರಾತ್ಮನ ಫಲಗಳಿರೋಕ್ಕೆ ಸಾಧ್ಯನಾ ಅಂತಂದರೆ ಖಂಡಿತವಾಗಿ ಏನಾಗಿದೆ, ಸಾಧ್ಯ ಇದೆ. ಅದರ ಜ್ಞಾನ ಎಲ್ಲರಿಗೂ ಇರೋಂಥ ಸಂದರ್ಭದಲ್ಲಿ ಅವ್ರೆಲ್ಲರಿಗೂ ಪವಿತ್ರಾತ್ಮ ಇದೆ ಅಂತ ಇದ್ರೆ ಅರ್ಥ ಅಲ್ಲ. ಹೇಗೆ ಹೇಗೆ ಅಂತ ನೋಡ್ಬೇಕಾದ್ರೆ, ನಮ್ಮ ಬೈಬಲ್ ನೋಡ್ಬೇಕಾದ್ರೆ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ಯಾರಪ್ಪ? ನೋಡಿದ್ರ ಸೈತಾನ, ಲೂಸಿಫರ್ ಅಲ್ವರ. ಅವನು ಏನ್ರಿ ನಿರ್ದೋಷಿಯಾಗಿದ್ದ, ದೇವ್ರ ಸನ್ನಿಧಾನದಲ್ಲಿದ್ದ, ದೇವ್ರನ್ನೆಲ್ಲ ನೋಡೋನೆ, ಎಲ್ಲ ರೀತಿಯ ಅನುಭವ ಇದೆ, ಇವೆಲ್ಲ ಗೊತ್ತಿದ್ದು ಅಷ್ಟೆಲ್ಲ ಜ್ಞಾನ ಇದ್ರು ಸರಿ ಅವನೇನ್ ಮಾಡ್ದ, ಬೇಕೆಂದು ಪಾಪ ಮಾಡ್ದ. ಅದರ ಅಂದ್ರೆ ಅವನಲ್ಲಿ ಪರಿಪೂರ್ಣಂತ ಜ್ಞಾನ ಇದೆ, ಏನು ಕೊರತೆಗಳಿಲ್ಲ. ಆದರೆ ದೇವ್ರಿಗೇನಿಲ್ಲ, ವಿಧೇಯತೆ ಇಲ್ಲ. ಅಂದ್ರೆ ದೇವರು ಎದುರು ನೋಡೋಂಥ ಫಲಗಳು ಅಲ್ವರ. ಏನ್ರಿ ದೇವ್ರಿಗೆ ಅಧೀನರಾಗಿರೋಂಥದ್ದು, ದೇವರಿಗೆ ತಗ್ಗಿಸ್ಕೊಂಡಿರೋಂಥದ್ದು, ದೇವರಿಗೆ ದೀನಭಾವ ಆಗಿರೋಂಥದ್ದು, ಈ ಮನಸ್ಸು ಯಾರಿಗಿಲ್ಲ ಅಂತಂದ್ರೆ ಅವನಿಗೇನ್ರಿ, ಅವನಿಗೆ ಇಲ್ಲ. ಅದರಿಂದ ಅನೇಕ ಜನರ ವ್ಯಕ್ತಿಗಳಲ್ಲೂ ಕೂಡ ಇದೇ ಥರ ಏನಾಗಿರ್ಬೋದು, ಗುಣಗಳು ಇರ್ಬೋದು. ಹಂಗಂತಂದ್ಬಿಟ್ಟು ಇವೆಲ್ಲ ಬಂದ್ಬಿಟ್ಟು ದೇವರಿಂದ ರೆಕಗ್ನೈಸ್ ಆಗಿರೋದಂತ ಖಂಡಿತವಾಗಿ ನಾವು ಅಂಗೀಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹಂಗಾರೆ ಏನಪ್ಪ ಇರಬೇಕು ಅಂತಂದ್ರೆ, ಮೊದಲನೇದಾಗಿ ಏನ್ರಿ ಇವರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋರಾಗಿರ್ಬೇಕು. ಎರಡನೇದು ಏನ್ರಿ, ವಿತೌಟ್ ಎನಿ ಹೆಸಿಟೇಷನ್, ಹಿಂದೆ ಮುಂದೆ ಏನು ನೋಡಿದ್ರ, ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕ್ದಿರ, ದೇವರಿಗೆ 100% ವಾಲೆಂಟ್ರಾಗೆ ತನ್ನ ತಾನೇ ಅರ್ಪಿಸೋದಕ್ಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ಕಾನ್ಸಿಕ್ರೇಷನ್ ಮುಖಾಂತರ ಇವೆರಡು ಕಂಡೀಷನು ದೇವ್ರ ಮಕ್ಳು ಫುಲ್ಫಿಲ್ ಮಾಡ್ತಾರೋ ಅವ್ರಿಗೆ ಏನಾಗೋದು ಅಂದ್ರೆ, ಈ ಪವಿತ್ರಾತ್ಮನ ದೇವರ ದಯಪಾಲಿಸೋದು, ಈ ಪವಿತ್ರಾತ್ಮನ ಬೆಳವಣಿಗೆ ಏನಾಗೋದು ಅವರಲ್ಲಿ ಇರೋದು. ಓಕೆನಾ? ಸರಿಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಬ್ರದರ್ ಸಿಸ್ಟರ್ಸ್, ಯಾರ ಬುಕ್ ಇರೋರು ಓದ್ಬೇಕಾ ಬ್ರದರ್? ಅನಿತಾ ಅಷ್ಟ ಓದಿ. ಆದರೆ ಈ ಸತ್ಯದ ಆತ್ಮನು, ಪವಿತ್ರ ಆತ್ಮ ಅಥವಾ ಮನಸ್ಸು, ದೇವರ ಮತ್ತು ಆತನ ನೀತಿವಂತಿಕೆಯೊಂದಿಗೆ ಸಾಮರಸ್ಯದಲ್ಲಿದ್ದು ದೇವರಾತ್ಮನ ವರಗಳು, ನೀಡಬಹುದಾದ ವರಗಳೊಂದಿಗೆ ಅಥವಾ ಸಾಧುತ್ವ, ನಮ್ರತೆ, ತಾಳ್ಮೆ, ಸಹೋದರ ಕರುಣೆ ಮತ್ತು ಪ್ರೀತಿಯಿಂದೊಡಗೂಡಿದ ಶಾಂತಿದಾಯಕವಾದ ನೀತಿವಂತಿಕೆ ಎಂಬ ದೇವರಾತ್ಮನ ಫಲಗಳೊಂದಿಗೆ ಸದಾ ಗೊಂದಲಕ್ಕೀಡಾಗಬಾರದು. ಹಾಗೆ ಮಣಿಯುವಂತೆ ಆದರೂ ಕೂಡ ಸತ್ಯದ ಆತ್ಮವು ಅಂತಹ ಫಲಗಳನ್ನು ನಮ್ಮ ದಿನನಿತ್ಯದ ಜೀವಿತದಲ್ಲಿ ನೀಡುವ ಮೊದಲೇ ನಮ್ಮದಾಗಬೇಕು. ಕೆಲವರಲ್ಲಿ ಒಳ್ಳೆಯ ಗಾತ್ರದ ಸವಿರುಚಿಯೊಂದೊಡಗೂಡಿದ ಪ್ರಬುದ್ಧ ಫಲದ ಬೆಳವಣಿಗೆ ಕಾಲವು ಉಳಿದವುಗಳಿಗಿಂತ ದೀರ್ಘಾವಧಿಯಾಗಿರುತ್ತದೆ. ಆದರೆ ಪ್ರತಿಯೊಬ್ಬರೂ
ನಮ್ಮ ಕರ್ತನ ಮಾತುಗಳಾದ ನನ್ನ ತಂದೆಯು ಮಹಿಮೆ ಹೊಂದಿಕೊಳ್ಳುವಂತೆ ನೀವು ಹೆಚ್ಚಿನ ಫಲಗಳನ್ನು ಕೊಡುವವರಾಗಬೇಕು. ಹೀಗಾದಲ್ಲಿ ನೀವು ನನ್ನ ಶಿಷ್ಯರಾಗುವಿರಿ ಎಂಬ ಮಾತುಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ನಾವು ದ್ರಾಕ್ಷೆ ಬಳ್ಳಿಯ ಸಾಮ್ಯವನ್ನು ನೆನಪಿಸಿಕೊಳ್ಳಬೇಕು. ಅದರಲ್ಲಿ ಕೊಂಬೆಗಳು ಆತನ ಪ್ರತಿಷ್ಠೆ ಹೊಂದಿದ ಶಿಷ್ಯರನ್ನು ಪ್ರತಿನಿಧಿಸುತ್ತವೆ. ಈ ಬಗ್ಗೆ ಆತನು ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಯೋಹಾನ 15:2 ಎಂದಿದ್ದಾನೆ. ಆಯ್ತು ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡ್ರಾ, ಸೊ ಪವಿತ್ರಾತ್ಮ ನಮ್ಮಲ್ಲಿ ಇದ್ಮೇಲೆ ನಮ್ಮಲ್ಲಿ ಏನ್ಬೇಕು, ಪವಿತ್ರಾತ್ಮ ಫಲಗಳೇನಾಗಿರ್ಬೇಕು ಇರಬೇಕು ಅದರ. ಸೊ ಪವಿತ್ರಾತ್ಮನ ಫಲಗಳಲ್ಲಿ ಪ್ರಥಮ ಅಂದರೆ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಬೆಳೆಸೋದಕ್ಕಿಂತ ಮುಂಚೆ ನಾವೇನು ನೋಡ್ತೀರಿ ಏನ್ರಿ, ಲವ್, ಜಾಯ್, ಪೀಸ್, ಅದರ ಫೇತ್, ಮೀಕ್ನೆಸ್, ಟೆಂಪ್ರೆನ್ಸ್ ಅಂತ ಎಲ್ಲ ಏನು ಮಾಡ್ತೀವಿ, ಗುಣಗಳನ್ನೆಲ್ಲ ಓದ್ತೀರಿ ಅದರ. ಇವೆಲ್ಲ ಏನ್ರಿ ಲೋಕದಲ್ಲಿರೋಂಥ ಸಾಧಾರಣ ಮನುಷ್ಯ ಅಂತ ಕೂಡ ಏನಾಗಿರ್ತಾರೆ, ಇರ್ತಾರೆ ಅದರ. ಸಮಾಧಾನ, ಶಾಂತಿ, ಪ್ರೀತಿ, ಅದರ ತಾಳ್ಮೆ, ಸದ್ಗುಣ ಅದರ. ಆದರೆ ಅದನ್ನ ಪವಿತ್ರಾತ್ಮನ ಫಲ ಅಂತ ಹೇಳಕ್ಕಾಗ್ತಾರ ಅಂದ್ರೆ ಇಲ್ಲ. ಯಾಕಪ್ಪ ಅಂತಂದ್ರೆ ಅವರಲ್ಲಿ ಮೊದಲನೇದಾಗಿ ಸತ್ಯ ಅಂತ ಏನಾಗಿಲ್ಲ, ಒಂದು ವಾಕ್ಯದ ಬೀಜ ಇಲ್ಲ. ಅದರಿಂದ ಈ ಬೀಜನೇ ಬಿತ್ತನೆ ಆಗಿಲ್ಲ ಅಂತ ಹೇಳ್ಬೇಕಾರೆ ಈ ಮರಗಳು ಬೆಳೆಯೋದಕ್ಕೆ ಹೆಂಗ್ ಸಾಧ್ಯ, ಫಲಗಳು ಬೆಳೆಯೋದಕ್ಕೆ ಹೆಂಗ್ ಸಾಧ್ಯ, ಅದನ್ನ ದೇವ್ರದ್ದು ಅಂತ ಹೇಳಕ್ ಸಾಧ್ಯ ಅದರ. ಸೊ ಅದಕ್ಕೆ ಫಸ್ಟ್ ಏನಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಸತ್ಯದ ಆತ್ಮ ಏನಾಗಿರ್ಬೇಕು ಇರಬೇಕು. ಯೋಹಾನ 16:13 ಹೇಳ್ದಂಗೆ ಸತ್ಯದ ಆತ್ಮ ಬಂದವಾಗ ನಿಮ್ ಸಕಲ ಸತ್ಯಕ್ಕೆ ಏನ್ ಮಾಡ್ತಾರೆ, ನಡ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಏನಾಗಿರ್ಬೇಕು, ನಮ್ಮಲ್ಲಿ ಇರ್ಬೇಕು ಸತ್ಯದ ಆಧಾರದ ಮೇಲೆ ನಮ್ಮಲ್ಲಿ ಏನಾಗಬೇಕು, ಈ ಗುಣಗಳೇನಾಗಬೇಕು ಅದಲ್ಲಿ ನಮ್ಮಲ್ಲಿ ಬೆಳಿಬೇಕು ಅಲ್ವರ. ಸೊ ಅದಕ್ಕೆ ಯೇಸು ಕ್ರಿಸ್ತು ಇದನ್ನ ಯೋಹಾನ 15 ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವೇನಾಗಿದ್ರ ಕೊಂಬೆಗಳು. ಹಂಗಾರೆ ನಾವು ಫಲಗಳಿಲ್ಲಪ್ಪ ಕೊಡಬೇಕು ಅಂತಂದ್ರೆ ನಾವೇ ಸಪ್ರೇಟ್ ಆಗಿದ್ದಿ, ನಾವೇ ಸಪ್ರೇಟಾಗೆ ಫಲಗಳು ಕೊಡೋಕ್ಕೆ ಸಾಧ್ಯ ಇಲ್ಲ ರೀ. ನಾವು ಫಲಗಳು ಕೊಡ್ಬೇಕಂದ್ರೆ ಎಲ್ಲ ಕೊಡಬೇಕು, ಆ ಕೊಂಬೆಲಿ ಏನ್ ಮಾಡ್ಬೇಕು, ನಾವು ಕೊಡ್ಬೇಕು. ಯಾವ ಕೊಂಬೆ? ಯೇಸು ಕ್ರಿಸ್ತು ನಿಜವಾದ ದ್ರಾಕ್ಷಿ ಬಳ್ಳಿ ಅಂತ ಹೇಳ್ತಾರಲ್ಲ, ಆ ದ್ರಾಕ್ಷಿ ಬಳ್ಳಿಲಿ ಇತ್ಕೊಂಡೆ ನಾವೇನ್ ಮಾಡಬೇಕು, ಒಂದು ಕೊಂಬೆ ಆಗಿರಿ, ಆ ಕೊಂಬೆಗಳಲ್ಲಿ ಏನ್ ಮಾಡಬೇಕು, ಫಲಗಳನ್ನ ಕೊಡಬೇಕು ಅಲ್ವರ. ಸರಿ, ಈ ಫಲಗಳು ಹೆಂಗ್ ಬರ್ತದೆ? ಕಾನ್ಸಂಟ್ರೇಷನ್ ಮಾಡಿದ ತಕ್ಷಣ ಬಂದ್ಬಿಡ್ತಾರ ಅಂದ್ರೆ ಇಲ್ಲ ರೀ. ಕೆಲವೊಂದು ಮರಗಳು ಹೆಂಗಿರ್ತದೆ ಅಂದ್ರೆ ಹಾಕಿದ ತಕ್ಷಣ ಚಕ್ಕ ಅಂತ ಬೆಳೆದು ಪಟ್ಟನ್ನ ಫಲಗಳು ಕೊಟ್ಬಿಡ್ತಾರೆ. ಅದಕ್ಕೆ ಕೆಲವೊಂದು ಮರಗಳು ಇಟ್ ವಿಲ್ ಟೇಕ್ ಟೈಮ್, ಲಾಟ್ ಆಫ್ ಟೈಮ್ ಅದರ. ಆದ್ರೆ ಫಲಗಳನ್ನಾಗ್ತದೆ, ಬಿಡ್ತದೆ. ಅದೇ ರೀತಿ ಒಬ್ಬೊಬ್ಬರು ಏನ್ರಿ ವ್ಯಕ್ತಿಗಳಲ್ಲಿ ಅವರವರು ಕಾನ್ಸಂಟ್ರೇಷನ್ಗೆ ಲೆವೆಲ್ಗೆ ಅನುಸಾರವಾಗಿ, ಅವ್ರ ಡೆಡಿಕೇಶನ್ಗೆ ಅನುಸಾರವಾಗಿ ಅವರಲ್ಲಿ ಪವಿತ್ರಾತ್ಮನ ಫಲಗಳೇನಾಗೋದು ಬೆಳೆಯೋದು. ಒಂದೇ ಸತಿ ಏನಾಗೋದಿಲ್ಲ, ದಿಢೀರ್ ಅಂತಂದ್ಬಿಟ್ಟು ಅದು ಬೆಳೆಯೋದಿಲ್ಲ. ಸೊ ಅದೇನಪ್ಪ ಅಂದ್ರೆ ಅದು ಟೈಮ್ ತಗೊಂತದ್ರಿ ಅಲ್ರ. ಏನ್ರಿ, ಅದು ಸ್ವಲ್ಪ ಟೈಮ್ ಏನಾಗ್ತದೆ ತಗೊಂತ, ನಿಧಾನವಾಗಿ ಏನಾಗ್ತದೆ. ಒಟ್ಟಲ್ಲಿ ದೇವ್ರ ಮಕ್ಳು ಅಂತ ಇದ್ಮೇಲೆ ಏನ್ ಬೇಕು, ಅದು ಬೆಳೆದೇ ಬಿಡ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಯಾವ ಕೊಂಬೆ ಫಲಗಳ ಕೊಡ್ತಾರೋ ಆ ಕೊಂಬೆನ ಏನ್ ಮಾಡ್ತೀನಿ, ಇನ್ನ ಶುದ್ಧಪಡಿಸ್ತೀನಿ. ಅಂದ್ರೆ ಯಾಕೆ ಶುದ್ಧಪಡಿಸ್ತೀನಿ, ಇನ್ನೂ ಹೆಚ್ಚಿನಾಗಿ ಏನ್ ಮಾಡ್ಲಿ, ಫಲಗಳನ್ನ ಕೊಡ್ಲಿ ಅಂತಂದ್ಬಿಟ್ಟು. ಓಕೆನಾ? ನೆಕ್ಸ್ಟ್ ಪ್ಯಾರಾಗ್ರಾಫ್, ಲಕ್ಷ್ಮೀ ಸಿಸ್ಟರ್ ಓದ್ಬೋದಾ? ಪ್ರಸನ್ನ ಹಬ್ಬದ ಲಕ್ಷ್ಮೀ ಸಿಸ್ಟರ್. ಪ್ರಸನ್ನ ಬ್ರದರ್, ಲಕ್ಷ್ಮೀ ಸಿಸ್ಟರ್ ಲೈನ್ ಇದ್ದೀರಾ? ಓಕೆ, ಹಾ ಓದ್ತೀರಾ? ಓದ್ತೀನಿ. ಕ್ರೈಸ್ತನಾದವನು ತನ್ನ ಪ್ರತಿಷ್ಠೆಯ ಕ್ಷಣದಿಂದ ಒಂದು ಕೊಂಬೆಯಾಗಿದ್ದಾನೆ ಮತ್ತು ಬೇರಿನಿಂದ ಸಸ್ಯದ ಹತಾಂಸಾರ ಪಡೆಯುವುದರಲ್ಲಿ ಭಾಗಿದಾರನಾಗಿದ್ದಾನೆ. ಆತನು ಪವಿತ್ರಾತ್ಮನಲ್ಲಿ ಭಾಗಿದಾರನು ಆಗಿದ್ದರೂ ಆತನು ತಾನಾಗಿ ಎಲ್ಲ ಆತ್ಮಿಕ ವರಗಳನ್ನು ಅಥವಾ ಅವುಗಳಲ್ಲಿ ಯಾವುದಾದರೂ ಒಂದನ್ನು ಸಮರ್ಪಕವಾಗಿ ಫಲಿಸುತ್ತಾನೆಂದು ನಿರೀಕ್ಷಿಸಲಾಗದು. ಸಭೆಯೆಂಬ ಬಳ್ಳಿಯ ಮೊದಲನೆಯ ನಿದರ್ಶನವು ಇತರ ಕೊಂಬೆಗಳೊಂದಿಗೆ ಇರುವ ಅದರ ಸಹವಾಸ, ಬೇರಿನೊಂದಿಗೆ ಇರುವ ಸಂಬಂಧ ಮತ್ತು ಜೀವನದ ಸಾಕ್ಷಿಗಳು. ಅನಂತರದಲ್ಲಿ ಸಾಷ್ಟಾಂಗಗಳು ಅಥವಾ ಗುಡಿಗಳಿರುತ್ತವೆ ಮತ್ತು ಆ ಮೂಲಕ ಪ್ರಗತಿಯನ್ನು ಬಯಸಲಾಗುವುದು ಮತ್ತು ಅದು ಉಂಟಾಗುತ್ತದೆ. ನಂತರದಲ್ಲಿ ಎಲೆಗಳು, ಕಾರ್ಯಾಂಗ. ನಂತರದಲ್ಲಿ ನಾವು ನೋಡಬೇಕಾದದ್ದು ಪುಷ್ಪ ಮತ್ತು ಅದರ ನಂತರ ಫಲ, ಹಣ್ಣುಗಳು. ಅಂದರೆ ಈ ಹಣ್ಣುಗಳು ಮೊದಲಿಗೆ ಬಹಳ
ಸಣ್ಣ ಗಾತ್ರಗಳಾಗಿರುತ್ತವೆ ಮತ್ತು ಹುಳಿಯಾಗಿರುತ್ತವೆ. ಮಹಾತೋಟಗಾರನಿಗೆ ಮೆಚ್ಚುಗೆಯಾಗುವ ಒಳ್ಳೆಯ ಗಾತ್ರದ ದ್ರಾಕ್ಷಿ ಹಣ್ಣುಗಳು ಉಂಟಾಗಲು ಸಮಯ ಹಿಡಿಯುತ್ತದೆ. ಅದರಂತೆ ಪ್ರತಿಯೊಂದು ಬಳ್ಳಿಯಲ್ಲಿಯೂ ಕ್ರಿಸ್ತನ ದೇಹವಾದ ಸಭೆಯ ಪ್ರತಿಯೊಂದು ಅಂಗಗಳಲ್ಲಿಯೂ ನಿರೀಕ್ಷಿಸುವ ಕ್ರಿಸ್ತನ ಆತ್ಮನ ಫಲಗಳು ಸಹ ತಕ್ಕ ಸಮಯದಲ್ಲಿ ಆತ್ಮಿಕ ಫಲಗಳಾದ ಸಾಧುತ್ವ, ನಮ್ರತೆ, ತಾಳ್ಮೆ, ಸಹೋದರ ಕರುಣೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳು ಕಂಡಬರದಲ್ಲಿ ಆ ಕೊಂಬೆ ಎಣಿಸಿಕೊಳ್ಳುವುದಿಲ್ಲ. ಅದನ್ನು ಕೇವಲ ಸಾರವನ್ನು ಇರುವುದೆಂದು ಪರಿಗಣಿಸಿ ಎಲ್ಲ ಸಂಯೋಜನೆ ಮತ್ತು ಸೌಕರ್ಯಗಳಿಂದ ಕಡಿದು ಹಾಕಲಾಗುವುದು. ಥ್ಯಾಂಕ್ ಯು Thank you. ಸಿಸ್ಟರ್. ಅದರ ನೋಡಿ ಇಲ್ಲಿ ಆ ದ್ರಾಕ್ಷಿ ಬಳ್ಳಿದ ಇನ್ನ ಡೀಟೇಲ್ಸ್ ಏನ್ ಮಾಡ್ತಾರೆ ಕ್ಲೀನಾಗಿ ಕೊಡ್ತಾರೆ. ಅವ್ರು ಹೆಂಗಪ್ಪ ಅಂದ್ರೆ ಒಂದು ದ್ರಾಕ್ಷಿ ಬಳ್ಳಿನ ಹೂತಿದ ಮೇಲೆ ಆ ದ್ರಾಕ್ಷಿ ಬಳ್ಳಿ ಇಮ್ಮಿಡಿಯೇಟ್ ಏನಾಗೋದಿಲ್ಲ, ಅದು ಬೆಳೆಯಲ್ಲ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಯಾವ ಜಾಗದಲ್ಲಿ ಊತಿದ್ರೋ ಆ ಜಾಗಕ್ಕೆ ಏನಾಗಬೇಕು, ಅದು ಸೆಟ್ ಆಗ್ಬೇಕು. ಅದಕ್ಕೆ ಏನ್ ಬೇಕು, ಹೊಂದ್ಕೊಬೇಕು. ಅದಕ್ಕೆ ಸೆಟ್ ಆಗಿ ಮೇಲೆ ಏನ್ ಮಾಡ್ತಾರೆ, ಅದು ನಿಧಾನವಾಗಿ ಬೆಳೆಯಕ್ಕೆ ಶುರು ಆಗ್ತದೆ. ಹೆಂಗೆ ದ್ರಾಕ್ಷಿ ಬಳ್ಳಿ ಬೆಳೀತದೆ ಅಂತಂದ್ರೆ ಹೆಂಗ್ ಮಾಡ್ತದೆ ಗೊತ್ತಾ, ಫಸ್ಟು ಆ ಟೆಂಡ್ರಿಲ್ಸ್ ಅಂತ ಹೇಳ್ತಾರೆ, ಸುತ್ತು ಬೆಳಿತಾರೆ ಅಂತೀರಿ. ಅದೇನ್ ಮಾಡ್ತಾರೆ, ಹಂಗೆ ಎಲ್ಲೆಲ್ಲಿ ಸಿಗ್ತಾರೋ ಅದಕ್ಕೆ ಎಲ್ಲ ಕೊಚ್ಕೊಂಡು ಏನ್ ಮಾಡ್ತಾರೆ, ಹಂಗೆ ಮೇಲಿಗೆ ಬೆಳಿತಾರೆ ನೋಡಿರ್ತೀನಿ. ಈ ತರ ಅಂದ್ರೆ ಮೊದಲು ಏನ್ರಿ, ದೇವ್ರ ಮಕ್ಕಳು ಫಲಗಳನ್ನ ಕೊಡೋದಕ್ಕಿಂತ ಮುಂಚೆ ಸತ್ಯದಲ್ಲಿ ಏನಾಗಬೇಕು, ದೃಢವಾಗಿ ನಿಂತ್ಕೊಬೇಕು. ನಿಂತ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿರೋಂಥ ಸಹೋದರ ಸಹೋದರಿಗಳ ಜೊತೆ ಐಕ್ಯದಲ್ಲಿ ಏನಾಗಬೇಕು, ಮುಳುಗ್ಬೇಕು. ಫೆಲೋಶಿಪ್ ಅಲ್ಲಿ ಇರಬೇಕು, ಜೊತೆಗಿರ್ಬೇಕು, ಐಕ್ಯವಾಗಿರ್ಬೇಕು, ಪ್ರತ್ಯೇಕವಾಗಿರೋಂಥದ್ದಲ್ಲ. ದೇವ್ರ ಮಕ್ಕಳೊಂದಿಗೆ ಏನಾಗಿರ್ಬೇಕು, ಒಬ್ಬರಾಗಿ ಅಲ್ಲಿ ಇರಬೇಕು ಅಲ್ವರ. ಆಮೇಲೆ ನೆಕ್ಸ್ಟ್ ಏನಪ್ಪ ಬೆಳೀತದೆ, ಯಾವಾಗ ಈ ಟೆಂಡ್ರಿಲ್ಸ್ ಎಲ್ಲ ಬೆಳೀಲಿಕ್ಕೆ ಶುರು ಆಗ್ತದೋ ಅದು ಎತ್ತರ ಬೆಳೀತದೆ. ಎತ್ತರ ಬೆಳೀತಾ ಏನಾಗ್ತದೆ, ಎಲೆಗಳು ಬೆಳೆಯೋದಕ್ಕೆ ಏನು ಮಾಡ್ತಾರೆ, ಶುರು ಮಾಡ್ತಾರೆ. ಎಲೆಗಳನ್ನೇನ್ರಿ ನಾವು ಕಾರ್ಯರೂಪದಲ್ಲಿ ನಾವೇನೆಲ್ಲ ಕೇಳ್ತಿರೋ ಅದನ್ನ ಪ್ರಾಕ್ಟಿಕಲ್ ನನ್ನ ಲೈಫ್ನಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಏನು ಮಾಡ್ತೀವಿ, ನಾವು ಸ್ವಲ್ಪನೇ ನಿಧಾನವಾಗಿ ಜಾರಿ ಮಾಡ್ತೀರಿ. ಆವಾಗ ನೆಕ್ಸ್ಟ್ ಏನು ಬಿಡೋದು ಅಲ್ವರ. ಎಲೆಗಳು ಚೆನ್ನಾಗಿ ಬಿಡ್ತು ಅಂತಂದರೆ ಆ ಎಲೆಗಳು ಮತ್ತು ಆ ಕೊಂಬೆಗಳ ನಡುವೆ ಚಿಕ್ಕದಾಗಿ ಆಗ್ತಾರೆ, ಮೊಗ್ಗು ಬಿಡೋದಕ್ಕೆ ಶುರು ಆಗ್ತಾರೆ. ಆ ಮೊಗ್ಗು ಏನಾಗೋದು, ಹೂವಾಗಿ, ಹೂವು ಏನಾಗೋದು ಅಲ್ಲಿ ಹಣ್ಣಾಗೋದು. ಹಣ್ಣಾಗಿದ ತಕ್ಷಣ ಟಕ್ಕಂತ ಹಣ್ಣು ಬಿಟ್ಬಿಡ್ತಾನೆ, ಇಲ್ಲರಿ ಫಸ್ಟ್ ಕಾಯಿ ಆಗ್ತಾರೆ ನೋಡಿರ್ತೀನಿ. ಕಾಯಿಯಾಗಿ ಫಸ್ಟ್ ಬಿಡೋಂಥ ದ್ರಾಕ್ಷಿ ಹಣ್ಣುಗಳು ಹೆಂಗಿರ್ತಾರೆ, ಹುಳಿಯಾಗಿರ್ತದೆ. ಅದನ್ನ ಚೆನ್ನಾಗಿ ಮಾಗಿ ಬೆಳೆದು ಆಮೇಲೆ ಏನಾಗೋದು, ಒಳ್ಳೆ ಸ್ವೀಟ್ ಆಗಿರೋಂಥ ಒಂದು ದ್ರಾಕ್ಷಿ ಹಣ್ಣು ಬಿಡೋದು. ಅದೇ ರೀತಿ ಏನ್ರಿ, ನಾವು ಸತ್ಯದಲ್ಲಿ ಬೆಳೀತಾ ನಮ್ಮಲ್ಲಿ ಅನೇಕ ಅನುಭವಗಳು ಬರ್ತಾ ಏನಾಗ್ತದೆ ಅಂದರೆ ನಮ್ಮಲ್ಲಿರೋಂಥದ್ದು ಅನೇಕ ಕೊರತೆಗಳನ್ನ ನಾವು ಕಂಡಿಡ್ಕೊಂಡು ಏನು ಮಾಡ್ತೀವಿ, ಅನೇಕ ಕೊರತೆಗಳನ್ನ ತೆಗೆದಿಕ್ಕೆ ಶುರು ಮಾಡ್ತೀವಿ. ಅದೇ ಹುಳಿಗಳು, ಬ್ಯಾಡ್ದಿರೋಂಥ ವಿಚಾರಗಳನ್ನ. ಆಮೇಲೆ ಒಂದು ಏನ್ರಿ, ಒಂದು ಒಳ್ಳೆ ಲೆವೆಲ್ಗೆ ಬಂದಿದ್ಮೇಲೆ ಒಳ್ಳೆ ಟೇಸ್ಟಿಯಾಗಿರೋಂಥ ಒಂದು ಫ್ರೂಟ್ಸ್ಗಳು ಏನು ಮಾಡ್ತೀವಿ, ದೇವರಿಗೆ ಕೊಡ್ತೀವಿ. ಈ ಫ್ರೂಟ್ಸ್ಗಳು ದೇವ್ರಿಗೆ ಏನಾಗಿರುತ್ತೆ, ತುಂಬ ಯೂಸ್ಫುಲ್ ಆಗಿದೆ. ಇದೇ ಫ್ರೂಟ್ಸ್ಗಳನ್ನ ಹೇಳೋದು ಗಲಾತ್ಯರ 5:22 ವಾಕ್ಯದಲ್ಲಿ ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ಫೇತ್, ಮೀಕ್ನೆಸ್, ಟೆಂಪರೆನ್ಸ್ ಅಂತ ಏನು ಮಾಡ್ತಾರೆ ಅಲ್ಲಿ 9 ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಏನು ಮಾಡ್ತಾರೆ ಹೇಳ್ತಾರೆ. ಸರಿ, ಯಾವ ಬ್ರ್ಯಾಂಚು ಏನ್ರಿ ಈ ಥರ ಫಲಗಳನ್ನೇ ಬಿಡೋದಿಲ್ಲ ಅಂತ ತಿಳ್ಕೊಳ್ಳಿ, ಫಲಗಳನ್ನೇ ಕೊಡೋದಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನು ಮಾಡ್ತಾರೆ, ಅದೇನಂತಂದರೆ ಅದು ಸುಮ್ಮನೆ ವೇಸ್ಟ್ ಆಗಿರೋಂಥ ಒಂದು ಏನ್ರಿ ಕೊಂಬೆ. ಅದೇನು ಮಾಡ್ತಾರೆ, ಸುಮ್ಮನೆ ಇದ್ಬಿಟ್ಟು ಆ ಸಾರತ್ವನೆಲ್ಲ ತಗೊತಾ ಇರ್ತಾರೆ. ಅಂಥದ್ದು ಏನು ಮಾಡ್ತಾರೆ, ಕಟ್ ಮಾಡಿ ಬಿಸಾಕ್ತಾರೆ. ಆ್ಯಕ್ಚುಲಿ ದ್ರಾಕ್ಷರ ಒಂದು ಕೊಂಬೆಗಳಲ್ಲಿ ಲಿಟ್ರಲಾಗಿ ನಿಂದೆ ಮಾಡ್ತಾರೆ. ಯಾರೋ ಯೂಟ್ಯೂಬ್ಲಿದೆ ನೋಡಿರ್ತೀರಿ, ಹೆಂಗೆ ದ್ರಾಕ್ಷ ಹಣ್ಣು ಬೆಳೆಸ್ತಾರಂತ. ಯಾವ ಕೊಂಬೆ ಹಣ್ಣು ಬಿಡಲ್ವೋ ಅದನ್ನ ಕತ್ತರಿಸಾಕ್ಬಿಡ್ತಾರೆ. ಕೊಂಬೆ ಎಲೆಗಳೆಲ್ಲ ಕ್ಲೀನಾಗಿ ಬೋಡ್ಸ್ಬಿಡ್ತಾರೆ. ಯಾಕೆ ಅಂದರೆ ಅದು ಎಷ್ಟು ಕತ್ತರಿಸ್ತಿರೋ ಅವಾಗ ಹೊಸ್ದಾಗಿ ಏನಾಗ್ತದೆ, ಎಲೆಗಳು ಬಿಡ್ತಾರೆ, ಹೊಸ ಒಂದು ಬ್ರಾಂಚ್ ಬಿಡ್ತಾರೆ, ಹೊಸ್ದಾಗಿ ಅಂತಾರೆ ಮೊಗ್ಗು ಹೂ ಬಿಟ್ಟು ಹೊಸಗಳ ಹಣ್ಣು ಬೆಳೆಯೋಕ್ಕೆ ಒಂದು ಸಾಧ್ಯತೆಗಳು. ಯಾವ ಒಂದು ಕೊಂಬೆಯಲ್ಲಿ ಹಣ್ಣು ಬಿಡ್ತದೋ ಅದು ಮುಂದಕ್ಕೆ ಬೆಳೆದ ರೀತಿಯಲ್ಲಿ ಎಲ್ಲ ಸಾರತ್ವಗಳು ಆ ಹಣ್ಣಿಗೆ ಬರೋ ಥರ ಆ ಕೊಂಬೆನ ಮುಂದಕ್ಕೆ ಏನು ಮಾಡ್ತಾರೆ ಗೊತ್ತಾ, ಫರ್ದರ್ ಹೋಗದ ರೀತಿಯಲ್ಲಿ ಕಟ್ ಆಫ್ ಮಾಡ್ತಾರೆ. ಈ ರೀತಿನೇ ನಮ್ಮ ಕ್ರಿಸ್ತನ್ ಏನು ಮಾಡೋದು, ನಮಗೆ ಕ್ರಿಸ್ತನಲ್ಲಿ ಸತ್ಯದಲ್ಲಿ ಏನು ಮಾಡೋದು, ನಮ್ಮನ್ನ ಬೆಳೆಸೋದು ಅಲ್ವರ. ನಮ್ದು ಏನು ಮಾಡ್ತಾರೆ, ಅವಾಗ ಏನು ಮಾಡ್ತಾರೆ, ಪ್ರೂನಿಂಗ್ ಮಾಡ್ತಾರೆ. ಏನಕ್ಕೆ, ನಮಗೆ ಇನ್ನ ಫಲಗಳು ಕೊಡಲಿ, ಶುದ್ಧೀಕರಣ ಮಾಡ್ತಾರೆ ನಮ್ಮನ್ನ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫು ರಾಜು ಬುಧರ್, ನೀವೇನೋ ಓದ್ತೀರಾ, ಮಕ್ಳು ಓದ್ತಾರಾ, ಬುಕ್ ಇದೆಯಾ? ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ ಬ್ರದರ್. ಓಕೆ, ನೀವೇನು ಓದ್ಬೋದಾ, ಬುಕ್ ಇದೆಯಾ? ಎಸ್ ಬ್ರದರ್, ಓದ್ತೀನಿ ಬ್ರದರ್. ಓಕೆ. ಸುವಾರ್ಥ ಯುಗದ ಆರಂಭದಲ್ಲಿ ದಯಪಾಲಿಸಲ್ಪಟ್ಟ ಆತ್ಮಿಕ ವರಗಳ ಬಗ್ಗೆ ನಾವೀಗಾಗಲೇ ಕಂಡುಕೊಂಡಿದ್ದೇವೆ. ಇವುಗಳು ಸಭೆಯ ಸ್ಥಾಪನೆಗಾಗಿ ನೀಡಲ್ಪಟ್ಟವುಗಳಾಗಿದ್ದು ಆತ್ಮಿಕ ಫಲಗಳಿಂದ
ಬೇರೆಯಾಗಿವೆ. ಅಪೊಸ್ತಲರುಗಳು ತಮ್ಮ ಕೈಗಳನ್ನು ವಿಶ್ವಾಸಿಗಳ ತಲೆಯ ಮೇಲೆ ಇಡುವುದರ ಮೂಲಕ ಈ ವರಗಳು ಅನುಗ್ರಹಿಸಲ್ಪಟ್ಟಿವೆ. ಅವುಗಳು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರವೇ ಸ್ವಯಂ ಪ್ರೇರಿತವಾಗಿ ನೀಡಲ್ಪಟ್ಟಿವೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ವಚನ 4 ಮತ್ತು ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ ವಚನ 45ರಲ್ಲಿ ನೋಡಿ. ಮಂತ್ರವಾದಿಯಾಗಿದ್ದು ಸೀಮೋನನೆಂಬುವವನು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಪವಿತ್ರಾತ್ಮ ವರವನ್ನು ತನ್ನ ಸ್ವಂತ ಉಪಯೋಗಕ್ಕಾಗಿ ಹೊಂದಿಕೊಂಡನು. ಆದರೆ ಅದನ್ನು ಆತನು ಅನ್ಯ ಜನರಿಗೆ ನೀಡಲು ಅಸಾಧ್ಯವಾದಾಗ ಅಪೊಸ್ತಲರಿಗೆ ಮಾತ್ರವೇ ಮೀಸಲಾಗಿದ್ದ ಆ ವರವನ್ನು ತನಗೂ ದಯಪಾಲಿಸಬೇಕೆಂದು ಅದಕ್ಕಾಗಿ ಹಣವನ್ನು ನೀಡಲು ಮುಂದಾದಾಗ ಪೇತ್ರನು ಅವನನ್ನು ಗದರಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು ಅಧ್ಯಾಯ 8 ವಚನ 13ರಿಂದ 21 ನೋಡಿರಿ. ಇದೇ ಲೆಕ್ಕದಲ್ಲಿ ಸುವಾರ್ತಿಕನಾದ ಫಿಲಿಪ್ಪನು ಸಹ ಸೂಚಕ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ನಿರ್ವಹಿಸಿದರೂ ತಾನೇ ನೇರವಾಗಿ ಈ ವರಗಳನ್ನು ತಾನು ಪರಿವರ್ತನೆಗೊಳಿಸಿದವರಿಗೆ ನೀಡಲು ಶಕ್ತನಾಗಿರಲಿಲ್ಲ. ಇದಕ್ಕಾಗಿ ಆತನು ಅವರುಗಳನ್ನು ಅಪೊಸ್ತಲರ ಬಳಿಗೆ ಕಳುಹಿಸಿದನು. ಈ ಎಲ್ಲವುಗಳು ಅಪೊಸ್ತಲನಾದ ಪೌಲನು ಹೇಳಿದಂತೆ ಅನೇಕ ವರಗಳು ಇಲ್ಲವಾಗುವವು ಅಥವಾ ವಿಫಲವಾಗುವವು ಎಂಬ ಹೇಳಿಕೆಗೆ ಪೂರ್ಣವಾಗಿ ಒಪ್ಪಿಗೆಯಾಗುತ್ತವೆ. ಅಪೊಸ್ತಲರೆಲ್ಲರೂ ತೀರಿಕೊಂಡರು ಮತ್ತು ಅಪೊಸ್ತಲರು ಯಾರಿಗೆಲ್ಲ ಈ ವರಗಳನ್ನು ಅನುಗ್ರಹಿಸಿದರೋ ಅವರು ಸಹ ತೀರಿಕೊಂಡರು. ಅಪೊಸ್ತಲನು ಸದಾ ಕಾಲ ನಿಲ್ಲುತ್ತವೆ ಎಂದು ಹೇಳಿದ ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ ಎಂಬ ವರಗಳು 1ನೇ ಕೊರಿಂಥ ಅಧ್ಯಾಯ 13 ವಚನ 13 ಅದ್ಭುತ ವರಗಳಾಗಿರದೆ ಅವು ಬೆಳವಣಿಗೆಯ ಫಲಗಳಾಗಿವೆ ಎಂದು ಆತನು ಮತ್ತೊಂದೆಡೆ ವಿವರಿಸಿದ್ದಾನೆ. 1 ಕೊರಿಂಥ 13ನೇ ಅಧ್ಯಾಯ ವಚನ 8 ಮತ್ತು ಯೋಹಾನ ಅಧ್ಯಾಯ 15 ವಚನ 16. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಸೊ ದೇವರು ಸಭೆಗೆ ಏನ್ ಮಾಡಿದ್ರು? ಪವಿತ್ರ ಆತ್ಮನ ಕೊಟ್ರು. ಆ ಪವಿತ್ರ ಆತ್ಮ ಮುಖಾಂತರ ಏನ್ ಬೆಳೆಸ್ಕೊಬೇಕಂತ ನೋಡಿದ್ರೆ ಇಷ್ಟು ನಾವು ಓದಿರೋ ವಾಕ್ಯಗಳಲ್ಲಿ ಪವಿತ್ರಾತ್ಮನ ಫಲಗಳನ್ನ ಬೆಳೆಸ್ಕೊಬೇಕು ಅಲ್ವರ. ಸರಿ, ಈ ಪವಿತ್ರಾತ್ಮನ ಫಲ ಮತ್ತೆ ಪವಿತ್ರಾತ್ಮನ ಒಂದು ವರಗಳು ಎರಡು ವ್ಯತ್ಯಾಸ ಇದೆ. ಆರಂಭದಲ್ಲಿ ನೋಡಿದ್ರಿ ಅಲ್ವರ. ಸರಿ, ಈ ಒಂದು ವರಗಳನ್ನ ದೇವ್ರು ಏನು ಕೊಟ್ಟರು ಅಂತ ನೋಡ್ಬೇಕ್ರೆ, ಸಭೆನ ಸ್ಥಾಪನೆ ಮಾಡೋದಕ್ಕೆ, ಅನೇಕ ಜನಗಳನ್ನ ಕ್ರಿಸ್ತನಲ್ಲಿ ನಂಬಿಕೆನ ದೃಢವಾಗಿರಿಸೋದಕ್ಕೆ, ನಂಬಿಕೆ ಬರೋ ರೀತಿಲಿ ಆಗೋದಕ್ಕೆ ಏನ್ ಮಾಡೋದು ಅಂತಂದ್ರೆ ಅವ್ರಿಗೇನು ಕೊಟ್ಟರು ಅಂತಂದ್ರೆ ನೋಡ್ತೀರಿ, ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ ಈ ಅದ್ಭುತ ಮಾಡೋಂಥ ಒಂದು ಸ್ಪೆಷಲ್ ಗಿಫ್ಟ್ ಏನು ಮಾಡೋದು ಕೊಟ್ಟರು. ಅದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು ನೋಡ್ತೀರಿ. ಅದರ ಏನಂದ್ರೆ ಪೇತ್ರ ಮತ್ತೆ ಏನ್ ಮಾಡಿದ್ರು, ಯೋಹಾನ ಸಭೆ ಆಲಯಕ್ಕೆ ಬಂದಿರ್ತಾರೆ, ಹೋಗ್ತಾ ಇರ್ತಾರೆ, ಭಿಕ್ಷೆ ಕೇಳ್ತಾನೆ. ಅವ್ರೇನು ಹೇಳ್ತಾರೆ, ನಾನಪ್ಪ ಕೊಡಕ್ಕೆ ಏನೂ ಇಲ್ಲ, ಅರೆ ಒಂದಿದೆ, ಕ್ರಿಸ್ತ ನಮ್ದು ಹೇಳ್ತೀವಿ, ಎದ್ದು ನಿಂತ್ಕೋ ಅಂತ ಅಂದ್ಬಿಟ್ಟದ್ರ. ಸೊ ಎದ್ದು ನಿಂತ್ಕೊಂಡಿದ ತಕ್ಷಣ ಏನಾಯ್ತು, ಅವನಿಗೆ ಕಾಲಿಗಳೆಲ್ಲ ವಾಸಿ ಆಯ್ತು, ಕುಂಟ ಎದ್ದು ನಿಂತ್ಕೊಂಡು ನಡೆದ. ಸೊ ಈ ಸ್ಪೆಷಲ್ ಗಿಫ್ಟು ಏನಕ್ಕೆ ಕೊಟ್ಟಿದ್ದು, ಈ ಥರ ಎಲ್ಲ ಕೆಲಸ ಮಾಡಿದಾಗ ಜನಗಳಿಗೆ ಏನಾಗಲಿ, ಓ ಕ್ರಿಸ್ತನ ಮೇಲೆ ನಂಬಿಕೆ ಬರಲಿ, ಕರ್ತನ ಮೇಲೆ ನಂಬಿಕೆ ಬರಲಿ ಅಂತ ಕೊಟ್ಟಿದ್ರು. ಆದರೆ ಇದು ಶಾಶ್ವತವಾಗಿತ್ತ ಅಂದ್ರೆ ಇಲ್ಲ ರೀ, ಒಂದು ಪರ್ಟಿಕ್ಯುಲರ್ ಕಾಲದವರೆಗೂ ಇತ್ತು. ಅದಕ್ಕೆ ದೇವರು ಇದು ಹೆಂಗೆ ಕೊಟ್ಟಿದ್ರು ಅಂದರೆ ಇದಕ್ಕೆ ಒಂದು ಸ್ಪೆಷಲ್ ಇತ್ತು ರೀ. ಇಷ್ಟ ಬಂದವ್ರು ಇಷ್ಟ ಬಂದಂಗೆಲ್ಲ ಅದ್ಭುತ ಮಾಡೋಕ್ಕಾಗಲ್ಲ ರೀ. ಇದು ಯಾರಿಗೆ ಮಾತ್ರ ಕೊಟ್ಟಿದ್ದು ಅಂದ್ರೆ ಅಪೋಸ್ತಲರಿಗೆ ಮಾತ್ರ ಕೊಟ್ಟಿದ್ದು, ಅಂದರೆ ಅದ್ಭುತಗಳು ಮಾಡೋಂಥ ವರಗಳು. ಸರಿ, ಬೇರೆ ಯಾರು ಮಾಡ್ತಾನೆ ಇಲ್ಲ ಬದವ್ರು ಅಂದ್ರೆ ಬೇರೆಯವ್ರು ಮಾಡ್ತಾ ಇದ್ರು. ಹೇಗೆ ಮಾಡ್ತಾ ಇದ್ರು? ಸೆಮನ್ ಬಗ್ಗೆ ಕೊಟ್ಟವ್ರೆ, ಫಿಲಿಪನ್ ಬಗ್ಗೆ ಕೊಟ್ಟವ್ರೆ. ಇವ್ರು ಹೆಂಗಪ್ಪ ಮಾಡ್ತಾ ಇದ್ರು ಅಂತಂದ್ರೆ, ಅಪೋಸಸ್ಸು ಇವ್ರ ಕೈ ಮೇಲೆ, ಇವ್ರ ತಲೆ ಮೇಲೆ ಕೈ ಇಟ್ಟವಾಗ, ಇವರು ಪ್ರಾರ್ಥನೆ ಮಾಡಿದವಾಗ ಅಪೋಸಸ್ಸಿಂದ ವರ ಏನಾಗೋದು ಈ ವ್ಯಕ್ತಿಗಳಿಗೆ ಹೋಗಿರೋದು. ಯಾರಿಗೆ? ಸೈಮನ್ಗೆ ಗೊತ್ತು, ಫಿಲಿಪ್ಗೆ ಹೋಯ್ತು. ಆದರೆ ಫಿಲಿಪ್ ಮತ್ತು ಸೈಮನು ಅದ್ಭುತ ಮಾಡ್ಬೋದಾಗಿತ್ತು ಅಷ್ಟೇ ಹೊರತು ಅವರು ಮತ್ತೊಬ್ಬರ ಮೇಲೆ ತಲೆ ಮೇಲೆ ಕೈ ಇಟ್ಟು ಈ ಗಿಫ್ಟ್ನ ಹಂಗೆ ಟ್ರಾನ್ಸ್ಫರ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅದರಿಂದ ನೋಡ್ದಾದ್ರೆ ಲಾಜಿಕ್ ಏನಪ್ಪ ಅಂದರೆ, ಇವೆಲ್ಲ ಅದ್ಭುತ ಮಾಡೋಂಥ ವರಗಳಿಗೆ ಯಾವಾಗ ನಿಂತೋಗ್ಬೇಕು ಅಂತಂದರೆ ಬೈ ಡಿಫಾಲ್ಟ್ ಆಗಿ ಯಾವಾಗ ಇವರೆಲ್ಲ ವರಗಳನ್ನ ಹೊಂದ್ಕೊಂಡಿದ್ರು, ಇವರೆಲ್ಲ ಸತ್ತೋಗಿದ ತಕ್ಷಣ ಈ ವರಗಳೇನಾಗಬೇಕು, ನಿಂತೋಗ್ಬೇಕು. ಅದಾಯ್ತಾ ಅಂತಾನೆ? ಎಸ್ ಆಯಿತು. ಅದನ್ನೇ ಅಪೊಸ್ತಲ ಪೌಲ್ ಏನು ಮಾಡೋದು, ನಮಗೆ ಕ್ಲೀನಾಗಿ ಕೊರಿಂಥ ಸಭೆ ನಮ್ಗೆ ಏನು ಮಾಡೋದು ಹೇಳೋದು. ಅದರ ನೋಡ್ಬೇಕಾರೆ ನೀವೇನು ಮಾಡಿ ಏನ್ರಿ, 1ನೇ ಕೊರಿಂಥ 12ನೇ ಅಂತ ಹೇಳ್ತಾ ಕೊನೆಗೆ ಎಲ್ಲದಕ್ಕಿಂತ ಒಂದು ಶ್ರೇಷ್ಠವಾದ ವರನ ಆಸೆ ಪಡಿ ಅಂತ ಹೇಳ್ತೀನಿ. ಅದೇನಪ್ಪ ಅಂತ ಅಂದ್ಬಿಟ್ಟು 1ನೇ ಕೊರಿಂಥ 13ನೇ ಅಧ್ಯಾಯಕ್ಕೆ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ, ನೀವು ಪ್ರೀತಿನೇ ಮಾಡಿ ನೀವು ಆಶಿಸಿರಿ, ಪ್ರೀತಿನೇ ಮಾಡಿ ನೀವು ಬೆಳೆಸ್ಕೊಳ್ಳಿ. ಯಾಕಂದರೆ ಪ್ರೀತಿ ಹೊಟ್ಟೆ ಕಿಚ್ಚು ಪಡೋದಲ್ಲ, ದ್ವೇಷ ಪಡೋಂಥರಲ್ಲ, ಅನ್ಯಾಯವನ್ನು ಏನ್ರಿ ನೋಡಿ ಸಂತೋಷ ಪಡೋಂಥರಲ್ಲ,
ಅದರ ಇವೆಲ್ಲ ಏನ್ ಮಾಡ್ತಾರೆ ಗುಣಗಳನ್ನ ಅಲ್ಲಿ ಹೇಳ್ತಾ ಬರ್ತಾರೆ. ಹೇಳ್ಬಿಟ್ಟು ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ ಇವೆಲ್ಲಕ್ಕಿಂತ ಏನು ಶ್ರೇಷ್ಠವಾದ ಮೂರಿದೆ: ನಂಬಿಕೆ, ಪ್ರೀತಿ, ವಿಶ್ವಾಸ. ಇದೆಲ್ಲಕ್ಕಿಂತ ದೊಡ್ಡದೇನಂತೆ ಪ್ರೀತಿ ಅಂತ ಏನ್ ಮಾಡಕ್ಕೆ ಹೇಳ್ತಾರೆ ಅಲ್ಲಿ ಹೇಳ್ತಾರೆ. ಹಂಗಾರೆ ಏನಪ್ಪಾ ಅಂದ್ರೆ ನಂಬಿಕೆ, ನಿರೀಕ್ಷೆ ಎಲ್ಲ ಐತೆ. ಅದು ಎಲ್ಲದಕ್ಕಿಂತ ದೊಡ್ಡದೇನಪ್ಪ ಅಂದ್ರೆ ಪವಿತ್ರಾತ್ಮನ ಫಲಗಳಿಗಿಂತ ಒಂದು ಪ್ರೀತಿ, ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಏನಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾರೆ. ಅದೇ ಒಂದು ಅಧ್ಯಾಯದಲ್ಲಿ ನೋಡಿದ್ರೆ 8ನೇ ವಾಕ್ಯದಲ್ಲಿ ಹೇಳ್ತಾರೆ ಅನ್ಯ ಭಾಷೆಗಳಿದ್ರೆ ಅಂತ ನಿಂತೋಗ್ತವೆ, ಅದರ ವರಗಳಿದ್ರೆ ಆಗ್ತಾರೆ, ವಾಣಿಗಳಿದ್ರು ಕೂಡ ಅಂತ ನಿಂತೋಗ್ತವೆ. ಅದರ ಏನ್ರಿ ಪರಿಪೂರ್ಣವಾದದ್ದು ಬಂದವಾಗ ಅಪರಿಪೂರ್ಣವಾದ ಏನಾಗ್ಬಿಡ್ತಲ್ಲ ಎಲ್ಲ ನಿಲ್ಲದಂತ ಆಗ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಹೋಗ್ತಾರೆ. ಪ್ರವಾದಿಗಳು ನಿಂತೋಗ್ತಾರೆ ಅಂತೆ, ಅನ್ಯ ಭಾಷೆಗಳು ನಿಂತೋಗ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಂಗಾರೆ ಏನಪ್ಪ ಅಂದ್ರೆ ಇದೆಲ್ಲ ಒಂದು ಫಿಕ್ಸ್ಡ್ ಟೈಮ್ವರೆಗೂ ಇತ್ತು. ಆ ಟೈಮ್ ಆಗೋಗಿದ ತಕ್ಷಣ ಇವರೆಲ್ಲ ತೀರಿದ ತಕ್ಷಣ ಅವೆಲ್ಲ ಏನಾಗ್ಬಿಡ್ತು ಎಲ್ಲ ಅಂತ್ಯ ಆಗ್ಬಿಡ್ತು. ಯಾಕಂದ್ರೆ ಇವರೆಲ್ಲ ತೀರೋದ್ರೊಳಗಡೆ ದೇವರ ಬೈಬಲ್ ಏನ್ ಮಾಡಿದ್ರು ಬರ್ಸ್ಬಿಟ್ರು. ಬೈಬಲ್ನ ಬರ್ಸಿದ್ಮೇಲೆ ಇನ್ನ ಇದಕ್ಕೆ ಮೇಲೆ ನಮ್ಗೆ ಏನೋ ಅವಶ್ಯಕತೆ ಇಲ್ಲ ರೀ. ಬೈಬಲ್ನ ನಮ್ಗೆ ಏನ್ ಬೇಕೋ ಎಲ್ಲ ಸಂಪೂರ್ಣ ಕೊಟ್ಟಿರ್ಬೇಕಾದ್ರೆ ಅದನ್ನ ತಿಳ್ಕೊಂಡು ಓದ್ ನೆಟ್ಟಿಗೆ ಬದುಕಿದ್ರೆ ಸಾಕ್ರಿ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ ಇವೆಲ್ಲ ಒಂದು ಕಾಲದವರೆಗೂ ಇತ್ತು. ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮಿತಾ ಅಷ್ಟು ಓದ್ತೀರಾ? ಬ್ರದರ್. ವರಗಳಲ್ಲಿ ಅಪೋಸ್ತಲನು ವಿಶೇಷಿಸುವುಗಳೇನೆಂದರೆ ಅಪೋಸ್ತಲರು, ಪ್ರವಾದಿಗಳು, ತುಂಬಿರುವ ಬೋಧಕರುಗಳು. ಅಪೋಸ್ತಲರ ವರಗಳು ನಮ್ಮ ಬಳಿ ಇನ್ನೂ ಅವೆ. ಅವುಗಳಲ್ಲಿ ನೂತನ ಒಡಂಬಡಿಕೆಯಲ್ಲಿ ತುಂಬಿರುವ ಬೋಧನೆಗಳು ಸಂಪೂರ್ಣವಾದವುಗಳು ಆಗಿದ್ದು ಅವುಗಳಿಗೆ ಇನ್ನು ಏನನ್ನೂ ಸೇರಿಸುವ ಅಗತ್ಯವಿಲ್ಲ. ಆದುದರಿಂದ 12 ಮಂದಿ ಅಪೋಸ್ತಲರುಗಳಿಗೆ ಯಾವ ಉತ್ತರಾಧಿಕಾರಿಗಳೂ ಇಲ್ಲ ಮತ್ತು ಅವರುಗಳ ಅಗತ್ಯವೂ ಇಲ್ಲ. ದೇವರ ಕುರಿಮರಿಯ 12 ಅಪೋಸ್ತಲರುಗಳು 12 ನಕ್ಷತ್ರಗಳಂತಿದ್ದು ಸಭೆಯ ಮುಕುಟಗಳಂತಿದ್ದಾರೆ ಮತ್ತು ಅವರುಗಳು ನೂತನ ಯೆರೂಸಲೇಮ್ ಎನಿಸಿಕೊಳ್ಳುವ ಮಹಿಮೆ ಹೊಂದಿದ ಸಭೆಯ 12 ಆಸ್ತಿವಾರಗಳಾಗಿದ್ದಾರೆ. ಯೋಹಾನ 6ನೇ ಅಧ್ಯಾಯ 20ನೇ ವಾಕ್ಯ ಮತ್ತು ಪ್ರಕಟಣೆ 12ನೇ ಅಧ್ಯಾಯ 1ನೇ ವಾಕ್ಯ, 21ನೇ ಅಧ್ಯಾಯ 14ನೇ ವಾಕ್ಯ. ಸಭೆಯಲ್ಲಿ ಪ್ರವಾದಿಗಳ ಅಥವಾ ವ್ಯಾಖ್ಯಾನಕಾರರ ಮತ್ತು ಬೋಧಕರುಗಳ, ದೇವರ ಸೇವಕರುಗಳ ಮತ್ತು ವಿವಿಧ ವಾಣಿಗಳನ್ನಾಡುವವರ ಸಭೆಯವರ ವರಗಳು ಇನ್ನೂ ಅವೆ. ಆದರೆ ಇವುಗಳನ್ನು ಇನ್ನು ಮುಂದೆ ಆತ್ಮವು ತಕ್ಷಣದಲ್ಲಿ ಮತ್ತು ಚಮತ್ಕಾರಿಕವಾಗಿ ಯಾವುದೇ ಶಿಕ್ಷಣ ಮತ್ತು ತಲಾಂತುಗಳಿಲ್ಲದೆ ಕೇವಲ ಅಪೋಸ್ತೋಲಿಕ ಕೈಗಳನ್ನಿಡುವುದರಿಂದ ಒದಗಿಸುವುದಿಲ್ಲ. ಇಂತಹ ಚಮತ್ಕಾರಗಳು ಇನ್ನು ಮುಂದೆ ಅಗತ್ಯವಿಲ್ಲ ಮತ್ತು ಇನ್ನು ಮುಂದೆ ಅವುಗಳನ್ನು ಖಚಿತವಾಗಿಯೂ ಮೊದಲಿನ ಮಟ್ಟದಲ್ಲಿ ಪ್ರಯೋಗಿಸುವುದಿಲ್ಲ. ಇದರ ಬದಲಾಗಿ ಕರ್ತನು ಯಾರನ್ನಾದರೂ ಸ್ವಾಭಾವಿಕ ಅರ್ಹತೆ ಮತ್ತು ಶಿಕ್ಷಣದ ಮೇರೆಗೆ ಆತನ ಸೇವೆಗೆ ಸಜ್ಜುಗೊಳಿಸುವನು. ಪರಂತು ನಮ್ಮ ಎಲ್ಲ ಅರ್ಹತೆಗಳನ್ನು ಒಟ್ಟುಗೂಡಿಸಿದರೂ ಅದಕ್ಕಿಂತ ನಮ್ಮ ಹೃದಯದ ಸ್ಥಿತಿಯು ಕರ್ತನ ದೃಷ್ಟಿಯಲ್ಲಿ ಎಷ್ಟೋ ಮುಖ್ಯವಾದುದು. ಆತನು ತಾನು ಆರಿಸಿಕೊಂಡವರನ್ನು ಸಂಪೂರ್ಣವಾದ ಆತ್ಮನ ಕಾರಣ ತನ್ನ ವಿಶೇಷ ಸೇವಕರುಗಳನ್ನಾಗಿಯೂ ರಾಯಭಾರಿಗಳನ್ನಾಗಿಯೂ ಪೂರ್ಣವಾಗಿ ಉಪಯೋಗಿಸಲು ಶಕ್ತನಾಗಿದ್ದಾನೆ. ಆತನು ಅವರಿಗೆ ತಾನು ಬಯಸಿದಂತೆ ಯಾವುದೇ ರೀತಿಯ ಸಹಾಯಗಳನ್ನು ಅನುಗ್ರಹಿಸುತ್ತಾನೆ. ಉದಾಹರಣೆಗೆ, ಆತನ ವಿಶೇಷ ಸೇವಕನಾದ ಮೋಶೆಯು ನಿಧಾನ ಮಾತಾಳಿಯಾದುದರಿಂದ ಆತನ ಪರವಾಗಿ ಮಾತನಾಡಲು ಆರೋನನನ್ನು ಒದಗಿಸಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಡ್ರಿ, ಬೈಬಲ್ನಲ್ಲಿ ಒಂದು ವಾಕ್ಯ ಏನಪ್ಪ ಹೇಳ್ತಾರೆ ಅಂತಂದ್ರೆ ದೇವರು ಕೆಲವು ಜನ ಅಪೋಸ್ಟಲ್ಸ್ನ ಕೊಟ್ಟಿದ್ರೆ, ಪ್ರವಾದಿಗಳನ್ನ ಕೊಟ್ಟಿದ್ರೆ, ಬೋಧಕರನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ವಾಕ್ಯ ಓದೋಣ. 1ನೇ ಕೊರಿಂಥ 12ನೇ ಅಧ್ಯಾಯ 28ನೇ ವಾಕ್ಯ. 1ನೇ ಕೊರಿಂಥ 12:28. 1ನೇ ಕೊರಿಂಥ 12:28 ಯಾರು ಓದ್ತೀರಾ? ರವಿ ಬ್ರದರ್ ಇದೆಯಲ್ಲ, ಇನ್ನ ಓದ್ಬೋದಾ? ಮಂಜುಳಾ ಸಿಸ್ಟರ್, ಸರಿ. ಬೇರೆ ಯಾರಾದ್ರ ಬ್ರದರ್ ಸಿಸ್ಟರ್ಸ್? ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೊಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರ ಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು. ನೋಡಿ ಏನ್ ಹೇಳ್ತಾರೆ ಸಭೆಲಿ ಇವೆಲ್ಲ ಆಯ್ತು. ಅದಕ್ಕೆ ಏನ್ ಹೇಳ್ತಾರೆ, ಅಯ್ಯೋ ಸಭೆ ಅಂತಂದ್ರೆ ಬುಧರ್ ಅಪೋಸ್ಟಲ್ಸ್ ಇರ್ಬೇಕು, ಪ್ರವಾದಿಗಳು ಇರ್ಬೇಕು, ಆಮೇಲೆ ಏನ್ರಿ ವಾಣಿಗಳನ್ನ ಆಡೋರು ಇರ್ಬೇಕು, ಏನ್ರಿ ಇವರೆಲ್ಲ ಏನಾಗಿರ್ಬೇಕಂತೆ ಸಭೆಯಲ್ಲಿ ಇರ್ಬೇಕು ಅಂತ ಹೇಳ್ತಾರ. ಎಲ್ಲ ಸಭೆಲಿ ಇರ್ತಾರ. ಇವೆಲ್ಲ ಅಪೋಸ್ಟಲ್ಸ್ ಎಷ್ಟು ಜನ? ಅಪೋಸ್ಟಲ್ಸ್ ಎಷ್ಟು ಜನ? 12 ಜನ ಬ್ರದರ್.
12 ಜನ ಇಲ್ಲ, ಯಾಕೆ ಸ್ವಲ್ಪ ಬರೀ ಜಾಸ್ತಿ ಇಲ್ಲ? 12 ಜನ. ಬರೀ 12 ಹೆಂಗೆ ಹೇಳ್ತಾರೆ? ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದಲ್ಲ? ಯಾಕೆ ಸಭೆಯಲ್ಲಿ ಅಪೋಸ್ತಲಸ್ ಇದ್ದಾರೆ ಅಂತ ಹೇಳ್ತಾರಲ್ಲ, ಹಂಗಾರೆ ಸಭೆ ಅಂತ ಇದ್ಮೇಲೆ ಅಪೋಸ್ತಲಸ್ ಇರ್ಬೇಕಲ್ವಾ? ಇರ್ಲಿ ಬಿಡಿ, ಇನ್ನೊಂದು ಎಕ್ಸ್ಟ್ರಾ ಇದ್ರೆ ಏನಂತೆ ನಿಮ್ಗೆ ತೊಂದರೆ? ಬೈಬಲ್ ಇದೆಯಾ ಆ ಥರ? ಬೈಬಲ್ನಲ್ಲಿ ಆ ಥರ ಇಲ್ಲ. ಏನ್ ಪ್ರೂಫ್ ಇದೆ? ಏನಪ್ಪ ಪ್ರೂಫ್ ಇದೆ? ಏನ್ ಪ್ರೂಫ್ ಇದೆ ಹೇಳ್ರಿ, ಯಾರಿಗೆ ಗೊತ್ತಿದೆ ಏನ್ ಪ್ರೂಫ್ ಇದೆ ಅಂತ? ಹ? 12 ನಕ್ಷತ್ರ ಅಂತ ಹೇಳಿ 12 ಅಂತ ಬರ್ತಾರೆ. ವೆರಿ ಗುಡ್. ಪ್ರಕಟಣೆ 12 ನೋಡ್ತೀರಿ, ಸ್ತ್ರೀ ಇದ್ರು, ಸೂರ್ಯನ ದರ್ಶನ ಚಂದ್ರ ಮೇಲೆ ನಿಂತಿದ್ರು, ತಲೆ ಮೇಲೆ ನಿಂತಂತೆ 12 ನಕ್ಷತ್ರಗಳು ಅಂತ ಕಿರೀಟ ಇತ್ತು. ಯಾಕೆ 12 ನಕ್ಷತ್ರ ಕೊಟ್ಟವ್ರೆ? ಕೊಡ್ಬೋದಿತ್ತಲ್ಲ. 12 ಜನ ಅಪೋಸ್ತಲಸ್, ಕರೆಕ್ಟ್. ಅದ್ರ ಆಮೇಲೆ ನೆಕ್ಸ್ಟ್ ಇನ್ನೊಂದು, ಹೇಳಿ. ನೀವು 12 ಕುಲಗಳ ಮೇಲೆ ಆಳ್ವಿಕೆ ಮಾಡುವಿರಿ ದೇವರ ರಾಜ್ಯದಲ್ಲಿ ಅಂತ ಸ್ವಾಮಿನೇ ಹೇಳ್ತಾರೆ. ವೆರಿ ಗುಡ್. 12 ಸಿಂಹಾಸನ ಅಂತ ಹೇಳ್ತಾರೆ. ಇನ್ನು ಪಕ್ಕದಲ್ಲಿ ನಾನು 2-3 ಇದೆ, 4 ಇದೆ, ಇನ್ನು ಸ್ವಲ್ಪ ಇದೆ ಅಂತ ಏನ್ ಹೇಳಿದ್ರೆ 12 ಸಿಂಹಾಸನ. ಯಾಕೆ ಹೇಳಿದ್ರೆ 12 ಇರೋದು ಅಪೋಸ್ತಲಸ್. ಅದರ ವೆರಿ ಗುಡ್. ಆಮೇಲೆ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೀರಿ, ಹೊಸ ಯೆರೂಸಲೇಮ್ಗೆ 12 ಅಸ್ಥಿವಾರಗಳು, 12 ಬಾಗಿಲುಗಳು. ವೆರಿ ಗುಡ್. ಅದರ ಸೊ ಇದೆಲ್ಲ ನಮ್ಗೆ ಪ್ರೂಫ್ ಏನಪ್ಪಾ ಅಂದ್ರೆ ಅಪೋಸ್ತಲಸ್ ಇರೋದು 12. ಅದರ ಯಾರು ಅಧಿಕವಾಗಿ ಏನಾಗಿಲ್ಲ ಅಲ್ಲಿ, ಇಲ್ವೇ ಇಲ್ಲ. ಅದರ ಸೊ ಆಮೇಲೆ ನೆಕ್ಸ್ಟ್ ಅದೇ ಹೇಳ್ತಾರೆ, ವಾಣಿಗಳಂಟ ವರಗಳು. ವಾಣಿಗಳಂದ್ರೆ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋಂಥದ್ದು. ಅಲ್ಲರ ಬೇರೆ ಬೇರೆ ಮಾತಾಡೋದು ಆ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ, ದೇವರು ತುಂಬಾ ಏನ್ರಿ ಪವಿತ್ರಾತ್ಮನ ಕೊಟ್ಟಿದ ತಕ್ಷಣ ಸಿಚುವೇಶನ್ ತಕ್ಕಂತೆ ಆ ಭಾಷೆನ ಮಾತಾಡೋಕ್ಕೆ ದೇವ್ರ ಏನ್ತಾರೆ ಸ್ಪಾಟಲ್ಲಿ ಆನ್ ದ ಸ್ಪಾಟಲ್ಲಿ ಆ ಭಾಷೆಗಳನ್ನ ಮಾತಾಡೋಕ್ಕೆ ವರ ಕೊಟ್ಬಿಡೋರು. ಇವಾಗ ಹಂಗಿದ್ಯಾ ಅಂದ್ರೆ ಇವಾಗ ಹಂಗಿಲ್ಲ ರೀ. ಇವಾಗ ಅದನ್ನೇ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಏನಪ್ಪಾ ಅಂದ್ರೆ ನಮ್ಗೊಂದು ಭಾಷೆ ಬರಲ್ಲ ಅಂತಂದ್ರೆ ಆ ಭಾಷೆನ ಕಲಿಯೋದಿಕ್ಕೆ ಒಂದು ಸುಲಭವಾಗಿರೋಂಥ ಮಾರ್ಗಗಳಲ್ಲಿ ಏನು ಮಾಡೋದು ದೇವ್ರು ಇವಾಗ ನಮ್ಗೆ ಸಿದ್ಧತೆ ಮಾಡಿದ್ರೆ, ಅದ್ರ ಮುಖಾಂತರ ಬೇರೆ ಬೇರೆ ಭಾಷೆಗಳನ್ನ ಕಲ್ತು ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋಕ್ಕೆ ಸುಲಭವಾಗಿ ದೇವ್ರು ನಮ್ಗೆ ಏನು ಮಾಡೋರು ಮಾರ್ಗನ ಒಂದು ಮಾಡಿಕೊಟ್ಟವ್ರೆ. ಇದು ಹೆಂಗ್ ಕೊಡ್ತಾರೆ ಅಂದ್ರೆ, ಒಂದು ನ್ಯಾಚುರಲ್ ಆಗಿರೋಂಥ ಟ್ಯಾಲೆಂಟ್ ಬೇಸಿಸ್ ಮೇಲೆ, ನಮಗಿರೋಂಥ ಒಂದು ಏನ್ರಿ ಕ್ವಾಲಿಫಿಕೇಶನ್ಸ್ ಬೇಸಿಸ್ ಮೇಲೆ, ನಮ್ಮದಿರೋಂಥ ಒಂದು ನ್ಯಾಚುರಲ್ ಗುಣಗಳ ಮೇಲೆ ನಮ್ಗೆ ಏನು ಮಾಡೋದನ್ನ ಕೊಡೋದು. ಉದಾಹರಣೆಗೆ ಇವಾಗ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋಂಥ ಒಂದು ಅವಕಾಶನ ಯಾರು ಕೊಡ್ತಾರೆ? ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರಿಗೆ ಆಸೆ ಇದೆಯೋ ಅವ್ರಿಗೆ ಏನು ಮಾಡ್ತಾರೆ ಕೊಡ್ತಾರೆ. ಇವಾಗ ಕೆಲವು ಜನಕ್ಕೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಳ್ಳಿ, ಅದರ ಏನ್ರಿ ಅವ್ರಿಗೆ ಬೇರೆ ಬೇರೆ ಭಾಷೆ ಮಾತಾಡ್ಕೊಡ್ತಾರೆ. ಫಸ್ಟ್ ಕೊಟ್ಟಿರೋ ಭಾಷೆಯಲ್ಲೇ ಮಾತಾಡಕ್ಕೆ ಬರಲಿಲ್ಲ, ಇನ್ನು ಬೇರೆ ಭಾಷೆ ಮಾತಾಡಕ್ಕೆ ಕೊಡ್ತಾರೆ, ಇಂಟ್ರೆಸ್ಟ್ ಇಲ್ಲ. ಸೊ ಯಾರಿಗೆ ಕುತೂಹಲ ಇದೆಯೋ ಅಂಥವ್ರನ್ನ ದೇವ್ರು ಏನು ಮಾಡ್ತಾರೆ, ಅವ್ರನ್ನ ಯೂಸ್ ಮಾಡಿಬಿಟ್ಟು ಅವ್ರ ದೇವ್ರ ಕೆಲಸಕ್ಕೆ ಏನು ಬ್ಯಾಲೆನ್ಸ್ ಇದೆಯೋ, ಅದು ಅವ್ರ ಹತ್ರ ಇಲ್ವೋ, ಅದನ್ನ ಬೇಕಾಗಿದೆಯೋ ಅದನ್ನ ಏನು ಮಾಡ್ತಾರೆ ದೇವ್ರು ಓದಿಸ್ಕೊಡ್ತಾರೆ. ಹೇಗೆ ಎಕ್ಸಾಂಪಲ್ ಹೇಳ್ತಾರೆ, ಮೋಸೆಸ್ ಲಾಕ್ಡೌನ್ದಲ್ಲಿ ಪಂಡಿತ ಅಂತೆ ನಿಪುಣ ಆದರೂ ಕೂಡ ಮೋಸಸ್ಗೆ ಆರೋನ್ ಏನು ಮಾಡ್ತಾರೆ, ಒಂದು ಮೌತಾಗಿ ಬಾಯಿ ಒಂದು ಮಾತಾಡೋಂಥರ ಪ್ರವಾದಿ ಥರ ಕಳಿಸ್ತಾರೆ. ಯಾಕೆಪ್ಪ ಅಂತಂದ್ರೆ ಅವನು ಅಷ್ಟು ದೊಡ್ಡ ಪೊಸಿಷನ್ ಇದ್ರು ಫಾರೋ ಮುಂದೆ ಮಾತಾಡೋಕೆ ಏನು ಮಾಡ್ತಾರೆ, ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಅಲ್ದ್ರ. ಅದಕ್ಕೆ ಏನು ಮಾಡ್ತಾರೆ, ಆರೋನ್ನ ಜೊತೆಗೆ ಏನು ಮಾಡ್ತಾರೆ ಕಳಿಸ್ಕೊಡ್ತಾರೆ ಅಲ್ದ್ರ. ಹಂಗಾರೆ ಆ ಮೋಸೆಸಲ್ಲಿ ಎಲ್ಲ ಗುಣಗಳಿತ್ತು, ದೇವ್ರಿಗೆ ವಿಧೇಯನಾಗಿ ದೇವ್ರಿಗೆಲ್ಲ ಏನು ಕೆಲಸ ಮಾಡೋಕೆಲ್ಲ ಇತ್ತು. ಆದರೆ ಈ ಮಾತಾಡೋಂಥ ವಿಚಾರದಲ್ಲಿ ಫಾರೋನ್ ಹತ್ರ ಅವಾಗ ಸ್ವಲ್ಪ ಏನು ಬೇಕಾಯ್ತು, ಅವ್ನಿಗೆ ಎಂಕರೇಜ್ಮೆಂಟ್ ಬೇಕು. ಅದಕ್ಕೆ ಏನು ಮಾಡ್ತಾರೆ, ಆರೋನ್ನ ಜೊತೆಗೆ ಏನು ಮಾಡ್ತಾರೆ, ಏನಕ್ಕೆ ಕಂಪನ್ಸೇಟ್ ಮಾಡೋಕ್ಕೆ, ಅವನ್ನ ಬಲಪಡಿಸೋದಕ್ಕೆ. ಇದೇ ರೀತಿ ದೇವ್ರ ಮಕ್ಕಳನ್ನ ಬಲಪಡಿಸೋದಕ್ಕೆ ಯಾರೋ ಒಬ್ಬರನ್ನ ದೇವ್ರು ಏನು ಮಾಡ್ತಾರೆ, ಒಂದು ಜೊತೆಗಿದ್ದು ಏನು ಮಾಡ್ತಾರೆ, ಒಂದು ಸ್ಥಿರಪಡಿಸೋದಕ್ಕೆ ನಡೆಸ್ತಾರೆ. ಓಕೆನಾ? ಸರಿ, ಓಕೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ದಿರಂತ ರಲ್ಲಿ ಮಂಜುಳಾ ಅಷ್ಟರ್, ರವಿ ಬ್ರದರ್ ಓದ್ತೀರಾ? ವಾಲ್ಯೂಮ್ ಇದೆಯಾ? ವ್ಯಾಲ್ಯೂಮ್ ಇಲ್ಲ ಬ್ರದರ್, ನಾನು ಇಸ್ಕೊಂಬಂದಿಲ್ಲ. ಬೈಬಲ್ ಪ್ರಕಾರ ಓದ್ತೀವಿ ಹೇಳಿದ್ರಿ. ಸರಿ, ಓಕೆ. ಈ ವಾರದಲ್ಲಿ ಇಸ್ಕೊಂಬಿಡಿ. ಓಕೆನಾ? ಸರಿ, ಓಕೆ. ವಾಲ್ಯೂಮ್ ಇರೋಂಥ ಸೋದರಿಗಳು ಯಾರಿದ್ದಾರೆ? ಸುಧಾ ಸಿಸ್ಟರ್, ಓಕೆ. ಅನು ಸಿಸ್ಟರ್ ಓದುದಾ? ಓದ್ತೇನೆ. ಓಕೆ. ಈಗ ಕಾರ್ಯನಿರ್ವಹಣೆ ಅಥವಾ ಪದ್ಧತಿಯಲ್ಲಿ ಬದಲಾವಣೆಗಳು ಇರಬಹುದಾದರೂ ಅದೇ ಕರ್ತನು ಪವಿತ್ರಾತ್ಮನೆಂಬ ತನ್ನ ನಿಯೋಗಿಯ ಮೂಲಕ ಎಲ್ಲಾ ವ್ಯವಹಾರಗಳನ್ನು ನಿರ್ವಹಿಸುತ್ತಿದ್ದಾನೆ. ತನ್ನನ್ನು ಹೆಚ್ಚಾಗಿ ಪ್ರಕಟಿಸಿಕೊಳ್ಳದೆ, ಬಾಹ್ಯ ರೀತಿಯಲ್ಲಿ ಹೆಚ್ಚಾಗಿ ಗ್ರಹಿಸಿಕೊಳ್ಳಲಾಗದಂತೆ, ಆದರೆ ನಿಜವಾಗಿಯೂ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಜಾಗರೂಕತೆಯಲ್ಲಿ ಕಡಿಮೆ ಮಾಡದೆ ತನ್ನ ಸಭೆಯ ಎಲ್ಲಾ ವ್ಯವಹಾರಗಳನ್ನು ವಿವರವಾಗಿ ನಿರ್ದೇಶಿಸುತ್ತಿದ್ದಾನೆ. ಆತನ ಆತ್ಮನಿಂದ ನಡೆಸಲ್ಪಡುವ ಮತ್ತು ಆತನ ವಾಕ್ಯದಿಂದ ಬೋಧಿಸಲ್ಪಟ್ಟಿರುವ ಎಲ್ಲಾ ಕರ್ತನ ಜನರು ತಮ್ಮನ್ನು ಬೋಧಕರುಗಳು, ಸುವಾರ್ತಿಕರು ಎಂದು ಯಾರು ತೋರ್ಪಡಿಸಿಕೊಳ್ಳುತ್ತಾ ಪ್ರಸ್ತುತಿ ಪಡಿಸಿಕೊಳ್ಳುವರೋ ಅವರನ್ನು ವಿಮೋಚನಾ ಪೂರ್ವಕವಾಗಿ
ನಿರ್ಣಯಿಸಬೇಕು. ತಮ್ಮನ್ನು ಬೋಧಕರುಗಳು, ಸುವಾರ್ತಿಕರು ಎಂದು ಹೇಳಿಕೊಂಡವರೆಲ್ಲರನ್ನೂ ಕರ್ತನ ಜನರು ಸ್ವೀಕರಿಸಕೂಡದು. ಪವಿತ್ರಾತ್ಮನ ವರಗಳಿಂದ ಯಾರನ್ನು ಕರ್ತನು ಗುರುತಿಸಿದ್ದಾನೋ ಅಂಥವರು ಯಾರೆಂದು ಗ್ರಹಿಸಿಕೊಂಡು ಅವರನ್ನು ಮಾತ್ರವೇ ಸ್ವೀಕರಿಸಬೇಕು. ಪರೀಕ್ಷೆ ಎಂದರೆ ದೇವರ ವಾಕ್ಯದ ಬಗ್ಗೆ ಅವರ ನಿಷ್ಠೆ. ಅವರು ತಮ್ಮ ಬಗ್ಗೆಯೇ ಬೋಧನೆ ಮಾಡದೆ ಯೇಸು ಕ್ರಿಸ್ತನ ಬಗ್ಗೆ ಮತ್ತು ಆತನ ಶಿಲುಬೆಯ ಮರಣದ ಬಗ್ಗೆ, ದೇವರ ಶಕ್ತಿ ಮತ್ತು ಆತನ ಜ್ಞಾನದ ಬಗ್ಗೆ ಎಲ್ಲ ನಂಬಿಗಸ್ತರಿಗೆ ಬೋಧನೆ ಮಾಡುವುದರ ಬಗ್ಗೆ, ನಮಗಾಗಿ ಶಿಲುಬೆಯಲ್ಲಿ ಪ್ರಾಣದಾನ ಮಾಡಿದ ಯೇಸು ಕ್ರಿಸ್ತನನ್ನು, ದೇವರ ಶಕ್ತಿಯನ್ನು ಮತ್ತು ಆತನ ವಿವೇಕವನ್ನು ಆತನನ್ನು ನಂಬುವ ಎಲ್ಲರಿಗೂ ಬೋಧಿಸುತ್ತಾರೆಂಬುದು ಯಾವನಾದರೂ ನಮ್ಮ ಬಳಿಗೆ ಬೇರೆ ಯಾವುದಾದರೂ ಸುವಾರ್ತೆಯೊಡನೆ ಬರುವುದಾದರೆ ಅಂತಹವನನ್ನು ಸತ್ಯದ ಬೋಧಕನನ್ನಾಗಿ ಅಂಗೀಕರಿಸಬಾರದು. ಆದರೆ ಆತನನ್ನು ಸುಳ್ಳು ಸೇವಕನನ್ನಾಗಿ ಪರಿಗಣಿಸಬೇಕೆಂಬ ಸೂಚನೆ ಇದೆ. ಆತನು ತಿಳುವಳಿಕೆ ಇಲ್ಲದೆ ಅಥವಾ ತಿಳುವಳಿಕೆಯಿಂದಲೇ ಹೀಗೆ ಮಾಡಿರಬಹುದು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ನೋಡ್ರ ಎಷ್ಟು ಬ್ಯೂಟಿಫುಲ್ ಆಗಿ ನೋಡಿ ಅಂತಾರೆ. ದೇವರು ಹಳೆ ಕಾಲದಲ್ಲಿ ದೇವ್ರು ಏನು ಮಾಡ್ತಿರ್ತಾರೆ ಆಯ್ಕೆ ಮಾಡಿ. ಇವಾಗ ಹೇಗೆ ಆಯ್ಕೆ ಮಾಡ್ತಾರೆ? ಇವಾಗ ಹೇಗಪ್ಪ ಆಯ್ಕೆ ಮಾಡ್ತಾರೆ ಅಂತಂದ್ರೆ, ತನ್ನ ಸಹೋದರಗಳ ಮುಖಾಂತರ ದೇವ್ರು ಏನು ಮಾಡ್ತಾರೆ, ಇಂಥವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಹೆಂಗೆ? ಔಟ್ವರ್ಡ್ ಆಗಿ ಕಣ್ಣು ಕಾಣುವಂಥ ರೀತಿಲಿ ದೇವ್ರು ಏನು ಮಾಡ್ತಾರೆ, ಬಂದು ನಮ್ಮನ್ನ ಆಯ್ಕೆ ಮಾಡ್ತಾರ, ಬಾಪ ನಿನ್ನ ಆಯ್ಕೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ರೀ, ಹೆಂಗಪ್ಪ ಆಯ್ಕೆ ಮಾಡ್ತಾರೆ ಅಂತಾನೆ ಕರ್ತನ ಪ್ರೀತಿಯ ಸಹೋದರಗಳೇ, ಏನ್ರಿ ಬೋಧಕಗಳನ್ನ ಸಹೋದರಗಳ ಮುಖಾಂತರ ದೇವ್ರು ಏನು ಮಾಡ್ತಾರೆ, ನೇಮಿಸ್ತಾರೆ. ಹೆಂಗ್ ನೇಮಿಸ್ತಾರೆ, ಹೆಂಗ್ ಕಂಡಿಡಿಯೋದಿದು ಅಂತ ನೋಡ್ಬೇಕಾರೆ, ಎಲ್ಲಾ ಪಾಠಗಳನ್ನ ಮಾತಾಡೋರು ಎಲ್ಲಾರನ್ನು ಬೋಧಕರಾಗಿ ನಾವೇನ್ ಮಾಡೋಕ್ಕಾಗಲ್ಲ, ಆಯ್ಕೆ ಮಾಡೋಕ್ಕಾಗಲ್ಲ. ಎಲ್ಲಾರನ್ನು ಬೋಧಕರಾಗಿ ಯೂಸ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಆದರೆ ಯಾಕಪ್ಪ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿಗಳೇ ಬೈಬಲ್ ಹೇಳ್ತಾರೆ, ದೇವರ ವಾಕ್ಯನ ಸಾರೋರು, ಉಪನ್ಯಾಸ ಮಾಡೋರು ಏನಾಗಿರ್ಬಾರ್ದು, ಹೊಸೊಬ್ರು ಆಗಿರ್ಬಾರ್ದು ಅಂತ ಹೇಳ್ತಾರೆ. ಇನ್ಫಿಡಲ್ಸ್ ಅಥವಾ ಏನ್ರಿ ನಂಬಿಕೆ ಇಲ್ದಿರೋರು ಅಥವಾ ಹೊಸದಾಗಿರೋರು ಏನಾಗಿರ್ಬಾರ್ದು, ಇರಬಾರ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆ ಅಂತಾರೆ, ವಾಕ್ಯದಲ್ಲಿ ಏನಾಗಿರ್ಬೇಕು, ಬೆಳೆದಿರ್ಬೇಕು. ಅದರ ಏನ್ರಿ ಇವಾಗ ನಮ್ಮ ಹಣ್ಣು ಹೆಂಗಿದೆ, ಹಣ್ಣೇನಾಗಿರ್ಬೇಕು, ಅದು ಕಾಯಾಗಿರ್ಬಾರ್ದು, ಬಲ್ತಿರ್ಬೇಕು, ಚೆನ್ನಾಗಿ ಏನಾಗಿರ್ಬೇಕು, ಒಂದು ಹಣ್ಣಾಗಿರ್ಬೇಕ್ರಿ ಅಲ್ವರ, ಫ್ರೂಟ್ಫುಲ್ ಆಗಿರ್ಬೇಕು. ಆ ರೀತಿ ಒಂದು ಮೆಚುರಿಟಿಗೆ ಬಂದವ್ರನ್ನ ಏನ್ ಮಾಡ್ಬೇಕು, ಇನ್ನು ದೇವ್ರ ವಾಕ್ಯನ ಸಾರೋದಕ್ಕೆ ಮಾಡಬೇಕು, ಅದನ್ನ ಉಪಯೋಗಿಸ್ಬೇಕು. ಎಲ್ಲಾರ್ಗೂ ಏನ್ರಿ ಉಪಯೋಗಿಸೋದು ಅಂತಲ್ಲ. ಯಾಕೆ ಏನಾಗ್ತದೆ ಪ್ರಾಬ್ಲಮ್ಮು, ಎಲ್ಲರೂ ಉಪಯೋಗಿಸ್ಬೋದಲ್ಲ ಅಂತಂದ್ರೆ ಏನಾಗ್ತದೆ ಅಂದ್ರೆ, ತಪ್ಪಾದಂಥ ರೀತಿಯಲ್ಲಿ ಉಪದೇಶಗಳು ಬರೋಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಅದೇನ್ರಿ, ಅವರು ಮೊದಲು ಏನು ಕಲಿಬೇಕು ಅಂದ್ರೆ, ತನ್ನನ್ನು ತಾನೇ ಬೋಧನೆ ಮಾಡಿದಿರ ಕ್ರಿಸ್ತನ ಬೋಧನೆ ಮಾಡೋಂತ ಏನ್ಮಾಡಿ ಕಲಿಬೇಕ್ರಿ. ಫಸ್ಟು ಮಾತಾಡೋಂಥ ಡಿಸಿಪ್ಲಿನ್ ಕಲಿಬೇಕು, ಬಾಡಿ ಲ್ಯಾಂಗ್ವೇಜ್ ಕಲಿಬೇಕು, ಒಂದು ಡೀಸೆನ್ಸ್ನೆಸ್ಸಿ ಕಲಿಬೇಕು, ಪ್ರೆಸೆಂಟೇಷನ್ ಮಾಡೋಂಥ ಸ್ಕಿಲ್ ಏನು ಕಲಿಬೇಕು. ಎಲ್ಲದಕ್ಕಿಂತ ಮೇಲಾಗೆ ಮಾತಲ್ಲಿ ಸತ್ಯ ಇರಬೇಕ್ರಿ. ಮಾತಾಡೋಂಥ ಮಾತುಗಳಲ್ಲಿ, ಪ್ರೆಸೆಂಟೇಷನ್ನಲ್ಲಿ ದೇವ್ರ ಮಕ್ಳು ಏನಿರ್ಬೇಕು ಅಂದರೆ, ತನ್ನನ್ನು ತಾನೇ ಪ್ರೆಸೆಂಟೇಷನ್ ಮಾಡ್ಕೊಂಡಿದ್ರ ಆದಷ್ಟು ಕ್ರಿಸ್ತನ್ನ ಪ್ರತಿಬಿಂಬಿಸೋದಕ್ಕೆ ಮ್ಯಾಕ್ಸಿಮಮ್ ಏನಾಗಿರ್ಬೇಕು, ಅವ್ರ ಮಾತಲ್ಲಿ ಇರಬೇಕು. ಇಂಥವ್ರಿಗೆ ಫಸ್ಟ್ ಮಾಡಬೇಕು ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತಾ ಇದಾರ. ದೇವರ ಒಂದು ಬಲ, ಕ್ರಿಸ್ತನ ಬಲವನ್ನು ಏನ್ರಿ ತನ್ನ ಒಂದು ಮಾತುಗಳಿಂದ ಪ್ರತಿಬಿಂಬಿಸೋದಕ್ಕೆ ಯಾರು ಸಾಮರ್ಥ್ಯ ಉಳ್ಳವರಾಗ್ತಾರೋ ಅಂಥವ್ರಿಗೆ ಕೊಡಬೇಕು. ಇಲ್ದಿರ ಏನಾಗ್ತದೆ ಅಂತಂದ್ರೆ, ಫಾಲ್ಸ್ ಡಾಕ್ಟ್ರಿನ್ಸ್ಗಳು ಬರೋಕ್ಕೆ ಸಾಧ್ಯ ಆಗ್ತಾರೆ. ಇಂಥವ್ರನ್ನ ಏನ್ರಿ ಫಾಲ್ಸ್ ಡಾಕ್ಟ್ರಿನ್ಸ್ನ ಪ್ರೀಚ್ ಮಾಡೋರನ್ನ, ಕ್ರಿಸ್ತನ ಬಿಟ್ಟು ಬೇರೆ ಎಲ್ಲ ಕಟ್ಟಕತೆಗಳು ಇದಂತೆಲ್ಲ ಮಾತಾಡೋದನ್ನ ಯಾವುದೇ ಕಾರಣಕ್ಕೆ ಎಂಕರೇಜೇ ಮಾಡಬಾರ್ದು ಅಂತ ಹೇಳ್ತಾರೆ. ಅಲ್ಲ ಏನಪ್ಪ ಅಂದರೆ, ಸರ್ವೆಂಟ್ಸ್ ಆಫ್ ಎರರ್. ಪರವಾಗಿಲ್ಲ, ನಾನು ತುಂಬ ಕ್ಲೋಸು, ನಾನು ತುಂಬ ಸ್ನೇಹಿತರು, ನಾನು ತುಂಬ ದಿನದಿಂದ ಗುರುತು, ಪರಲ್ಲ ಒಂದು ಸಬ್ಜೆಕ್ಟ್ ಮಾತಾಡೋದು ತಪ್ಪು, ಇನ್ನೊಂದು ಸಬ್ಜೆಕ್ಟ್ ಮಾತಾಡೋದು ತಪ್ಪಾಗೆ ಅಂತಂದ್ಬಿಟ್ಟು ಪ್ರೋತ್ಸಾಹ ಮಾಡೋಂಥದ್ದಲ್ಲ. ಅದೇನು ಮಾಡೋಕ್ಕೆ ಇಮ್ಮಿಡಿಯಾಗಿ ಅಲ್ಲೇ ಕಟ್ ಆಫ್ ಮಾಡಬೇಕು ಅಲ್ವರ. ಯಾಕಂದ್ರೆ ನೋಡಿ, ಒಂದು ವಾಕ್ಯ ಓದೋಣ, 2 ಕೊರಿಂಥ 11:4 ಹೋದ್ರೆ ಯಾರಾದ್ರು, 2 Corinthians 11:4 ಓದಿರ ಬಿಡ್ತಾರೆ. 2 ಕೊರಿಂಥ 4:4. 4:4 ಬ್ರದರ್. 2 ಕೊರಿಂಥ 11:4 ಬ್ರದರ್. 11:4. ಓಕೆ ಬ್ರದರ್. ಯಾಕೆಂದರೆ ನಾವು ಪ್ರಸಿದ್ಧಿಪಡಿಸಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ, ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ಸಹಿಸಿಕೊಳ್ತಿರೋದು ಬಹು ಆಶ್ಚರ್ಯ. ಸಹಿಸ್ಕೊಂಡ್ಬಂದ ತಾಳ್ಮೆ, ನಮ್ರತೆ, ಪ್ರೀತಿ ಎಲ್ಲಿ ನೋಡಿಸ್ಬೇಕು? ಬೋಧನೆ ಅಲ್ಲ ರೀ. ಬೋಧನೆ ಯಾರ ತಪ್ಪಾಗಿ ಮಾತಾಡ್ದಂದ್ರೆ ಏನ್ರಿ, ನಾವು ಅಲ್ಲೇ ಸ್ಟಾಪ್ ಮಾಡಿ ಅಲ್ಲೇ ನಿಲ್ಲಿಸಿ ಏನು ಮಾಡಬೇಕು, ಕರೆಕ್ಷನ್ ಮಾಡೋದು ನಾವು ಕರ್ತವ್ಯ ರೀ. ಅದನ್ನ ತಾಳ್ಮೆಯಿಂದ ಸಹಿಸ್ಕೊಂತೀನಿ, ಸುಮ್ಮನೆ ಇರ್ತೀನಿ ಅಂತಂದ್ರೆ, ನಾನು ಅಪೋಸ್ಟಲ್ ಪೌಲ್ ಬಿಡ್ತಾರೆ, ನೀವು ಸಹಿಸ್ಕೊಂತಿರೋ ತುಂಬ ಏನ್ರಿ ಆಶ್ಚರ್ಯವಾಗಿದೆ ಅಂತ. ಸತ್ಯಕ್ಕೆ ಬೆಳೆದ ನಿಮಗೆ ನೀವು ಬೋಧಕರಾಗಿರ್ಬೇಕು, ತಪ್ಪು ಮಾತಾಡೋದನ್ನ ಸ್ಟಾಪ್ ಮಾಡೋಂಥರಾಗಿರ್ಬೇಕು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್, ಲಾಸ್ಟ್ ಪ್ಯಾರಾಗ್ರಾಫ್. ಯಾರು ಓದ್ತೀರಾ? ಯಾರತ್ತಿದೆ ವಾಲ್ಯೂಮ್? ಆಂಟಿ ಓದ್ತೀರಾ? ಪ್ರಭಾ ಆಂಟಿ ಓದಿ.
ರೀತಿಯಲ್ಲಿ ದೇವರ ಆತ್ಮ ಅಥವಾ ಪ್ರಭಾವವು ಪವಿತ್ರಾತ್ಮನು ಅಥವಾ ಸತ್ಯದ ಪ್ರಭಾವವು ದೇವರ ಜನರಿಗೆ ದೈವಿಕ ಜ್ಞಾನದ ಬಗ್ಗೆ ಶಿಕ್ಷಣ ನೀಡುತ್ತದೆ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮಾರ್ಗದರ್ಶನ ನೀಡುತ್ತದೆ. ಈ ರೀತಿಯಲ್ಲಿ ಅದು ಈಗ ಸಭೆಗೆ ಪಾಪ ಪ್ರಾಯಶ್ಚಿತ್ತ ಸಂಧಾನದ ವಾಹಿನಿಯಾಗಿದೆ. ಸ್ವಲ್ಪ ಮಟ್ಟಿಗೆ ಅದೇ ರೀತಿಯಲ್ಲಿ ಬರಲಿರುವ ಕಾಲದಲ್ಲಿ ಈ ಲೋಕಕ್ಕೂ ಪ್ರಾಯಶ್ಚಿತ್ತ ಸಂಧಾನದ ವಾಹಿನಿಯಾಗಿದೆ. ಆಗ ಆತ್ಮನು ಮೊದಲಗಿತ್ತಿಯೂ ಬಾ ಅನ್ನುತ್ತಾರೆ, ಕೇಳುವವರು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಪ್ರಕಟಣೆ 22:17. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ನೋಡಿ, ಈ ರೀತಿ ದೇವರು ತನ್ನ ಪವಿತ್ರಾತ್ಮ ಮುಖಾಂತರ ಏನ್ ಮಾಡ್ತಾರೆ, ಸಭೆನ ಏನ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಅದ್ರ ನೋಡಿ, ಈ ಒಂದು ಚಾಪ್ಟರ್ ಏನ್ ನೋಡಿದ್ರಿ, ಯಾವ ರೀತಿ ಪವಿತ್ರಾತ್ಮ ಅಂದ್ರೆ ಏನೋ, ಪವಿತ್ರಾತ್ಮ ಯಾವ ತರ ನಡೆಸ್ತದೆ, ಪವಿತ್ರಾತ್ಮ ಬಗ್ಗೆ ಇರೋ ಕಾಂಟ್ರಡಿಕ್ಷನ್ ವರ್ಸಸ್ಗಳು ಅವರ ಎಲ್ಲ ಏನ್ ಮಾಡಿದ್ರೆ ನಾವು ಕ್ಲೀನಾಗಿ ಸ್ಟಡಿ ಮಾಡಿದೆ ಅದರ. ಈ ರೀತಿ ಕ್ರಿಸ್ತನ್ ರಾಜ್ಯದಲ್ಲೂ ಕೂಡ ಏನ್ ಮಾಡ್ತಾರೆ, ದೇವರು ಕಣ್ಣು ಕಾಣಿಸೋ ಅದ್ಭುತದ ಶಕ್ತಿ ಮುಖಾಂತರ ಈ ಲೋಕ ಜನಗಳು ಏನ್ ಮಾಡ್ತಾರೆ, ಮಾರ್ಪಾಡುಗಳನ್ನ ತರ್ತಾರೆ. ಓಕೆನಾ? ಸೊ ಈ ಒಂದು ಚಾಪ್ಟರ್ ಇಲ್ಲಿ ಅಂತ್ಯ ಆಗ್ತಾರೆ. ನೆಕ್ಸ್ಟ್ ಚಾಪ್ಟರ್ ತುಂಬಾ ಸೂಪರ್ ಆಗಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಪ್ರತಿಯೊಬ್ಬ ಕಾನ್ಸಿಕ್ರೇಟೆಡ್ ಈ ಚಾಪ್ಟರ್ನ ಮುಂದಟ್ಟು ಮಾಡೋಂಥವ್ರಾಗಿರ್ಬೇಕು. ಆ ಚಾಪ್ಟರ್ನ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ಓದೋಣ. ಓಕೆನಾ? ಸರಿ, ಯಾರಿಗಾರ ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಇದ್ರೆ ಕೇಳ್ರಿ. ಯಾರಿಗಾರ ಪ್ರಶ್ನೆ ಇದೆಯಾ, ಏನೋ ಕೇಳೋದಿದ್ಯಾ ಯಾರಿಗಾರ? ಸರಿ, ಆಯ್ತು. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ ಕಾರ್ತಿಕ್ ಬದನ್ ಕೇಳ್ಕೊತೀನಿ. ಕಾರ್ತಿಕ್ ಬದನ್